ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಸ್ಥಳವನ್ನು ಪರಿಚಯಿಸ್ತಾ ಇದ್ದೀನಿ. ಇದು ಮುರ್ರಾ ಮತ್ತು ಜಾಫ್ರಾಬಾದಿ ಎಮ್ಮೆಗಳ ಒಂದು ಫಾರಮ್ ಆಗಿದೆ. ಈ ಫಾರಮ್ ಬಸು ಬುಗುಡಿಕಟ್ಟಿಯವರಿಗೆ ಸೇರಿದ್ದು ಮತ್ತು ಇವ್ರದ್ದು ಊರು ಪರಕ್ನಟ್ಟಿ. ಇದು ಹುಕ್ಕೇರಿ ತಾಲೂಕೊಳಗೆ ಬರ್ತೈತೆ. ಇವ್ರ ಅಗದಿ ಸಣ್ಣ ವಯಸ್ಸೊಳಗೆ ಸುಮಾರು ಒಂದು 18 ಎಮ್ಮೆಗಳನ್ನು ಕಟ್ಟಿ ಇತರರಿಗೆ ಮಾದರಿಯಾಗಿ ಮತ್ತು ಯಶಸ್ಸಿನತ್ತ ಮತ್ತು ಉನ್ನತಿಯತ್ತ ಸಾಗ್ತಕ್ಕಂಥವರು ಅಂತೇಳಿ ನಾವು ಹೇಳ್ಬೋದು. ಈಗ ಅವ್ರಿಗೆ ವಯಸ್ಸು ಕೇವಲ 23. ಈಗ 3 ವರ್ಷದ ಹಿಂದಂದ್ರೆ ಸುಮಾರು 20ನೇ ವಯಸ್ಸೊಳಗೆ ತಮ್ಮ ಡಿಗ್ರಿ ಅಭ್ಯಾಸನ ಮುಗಿಸಿ ಎಲ್ಲರೂ ನೌಕರಿ ಅಂತೇಳಿ ತಿರುಗಾಡೋ ಸಮಯದೊಳಗೆ ಇವರು ಒಂದು ಸ್ವಂತ ಉದ್ಯಮವನ್ನು, ಈ ಹೈನೋದ್ಯಮವನ್ನು ಮನೆಯವರ ಒಂದು ಮನವೊಲಿಸಿ ಇದನ್ನು ಸ್ಥಾಪಿಸಿ ಇದರೊಳಗೀಗ ಯಶಸ್ವಿಯಾಗಿ 3 ವರ್ಷದಿಂದ ಮುನ್ನಡೆದಾರೆ. ಮತ್ತು ಅವರು ಈ ಹೈನೋದ್ಯಮವನ್ನು ಕೈಗೊಳ್ಳುವಾಗ ಇರ್ತಕ್ಕಂಥ ಸವಾಲುಗಳು, ಸಮಸ್ಯೆಗಳು, ಅದಕ್ಕೆ ಅವರು ಕಂಡುಕೊಂಡಂಥ ಪರಿಣಾಮಗಳು, ಆಮೇಲೆ ಈ ಎಮ್ಮೆಯನ್ನು ಆಯ್ಕೆ ಮಾಡುವಾಗ ಉತ್ತಮ ತಳಿ ಇನ್ನೂ ಮುಂತಾದ ಅಂಶಗಳ ಒಂದು ವಿವರವಾದ ಒಂದು ಟಿಪ್ಸ್ ಮತ್ತು ಟ್ರಿಕ್ಸ್ ಈ ವಿಡಿಯೋದೊಳಗೆ ತಮಗೆಲ್ಲ ಸಿಗ್ತೈತಿ. ಸ್ನೇಹಿತರೆ, ಇದನ್ನು ಕಡಿತನ ನೋಡಿದ್ರೆ ಹೈನುಗಾರಿಕೆಯನ್ನು ಆರಂಭಿಸುವ ಒಂದು ವ್ಯಕ್ತಿಗಳಿಗೆ ಇದೊಂದು ಉಪಯುಕ್ತ ವಿಡಿಯೋ ಆಕೈತಿ. ಅದರ ಜೊತೆ ಈ ವಿಡಿಯೋನ ತಾವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಮತ್ತು ಏನಾದರೂ ಈ ವಿಡಿಯೋದೊಳಗೆ ಇವ್ರ ಬಸ್ಸು ಅವ್ರು ತಿದ್ಕೊಳ್ಬೇಕಾದದ್ದು ಏನಾದರೂ ಇದ್ರೆ ದಯವಿಟ್ಟು ಅದನ್ನು ಒಂದು ಸಲಹೆ ರೂಪದೊಳಗೆ ತಾವು ಕಮೆಂಟ್ ಮಾಡಿದ್ರೆ ಅದನ್ನು ಅವರು ಸ್ವೀಕರಿಸಿ ತಮ್ಮದು ಈ ಒಂದು ಹೈನೋದ್ಯಮವನ್ನು ಇನ್ನಷ್ಟು ಅವರು ಪ್ರಗತಿ ಪಥದತ್ತ ಕೊಂಡೊಯ್ತಾರೆ ಅಂತೇಳಿ ಹೇಳ್ತಾ ವಿಡಿಯೋನ ಆರಂಭ ಮಾಡೋಣ. ನಮಸ್ಕಾರ ಅಣ್ಣ. ನಮಸ್ಕಾರ. ಅಣ್ಣ, ಕಡಿಮೆ ವಯಸ್ಸೊಳಗೆ ಒಂದು ದೊಡ್ಡ ಉದ್ದಿಮೆಯನ್ನು ಸ್ಟಾರ್ಟ್ ಮಾಡೀರಿ. ಇದಕ್ಕೊಂದು ಪ್ರಬಲ ಇಚ್ಛಾಶಕ್ತಿಯೂ ಬೇಕು, ಹಂಗೆ ಗಟ್ಟಿ ಧೈರ್ಯನೂ ಬೇಕು. ಬಹುಶಃ ಅವೆರಡೂ ನಿಮ್ಮೊಳಗೆ ಅದಾವೆ. ದೈಹಿಕವಾಗ್ಯೂ ಸಬಲರು ಇದ್ದೀರಿ ಮತ್ತು ಮಾನಸಿಕವಾಗ್ಯೂ ಸಬಲರು ಕಾಣ್ತೀರಿ. ಇಷ್ಟು ದೊಡ್ಡ ವಿಚಾರ ಸಣ್ಣ ವಯಸ್ಸೊಳಗೆ ತಮಗೆ ಹೆಂಗೆ ಬತ್ತು ಅಂತೇಳಿ ಕೇಳೋಕ್ಕಿಂತ ಮೊದಲು ತಮ್ಮದಷ್ಟು ಕಿರು ಪರಿಚಯ ನಮ್ಗಷ್ಟು ಮಾಡಿಕೊಟ್ಟು ಮುಂದೆ ಹೋಗು. ನಾನು ತಮ್ಮ ಪರಿಚಯನ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕು ರೀ. ನಮ್ದು ಊರು ಪರಕ್ನಟ್ಟಿ ಅಂತ ಹೇಳಿ ಬರ್ತೈತೆ ರೀ. ನಮ್ಮ ಹೆಸರು ಬಸವರಾಜ್ ಅಶೋಕ್ ಬುಗುಡಿಕಟ್ಟಿ ರೀ. ಹಾಂ ರೀ. ನಾವು ಸ್ವಲ್ಪ ಮುರ್ರಾ ಎಮ್ಮೆ ಜಾಫ್ರಾಬಾದಿ ಎಮ್ಮೆ ಮಾಡಿದ್ವಿ ರೀ ಸ್ಟಾರ್ಟಿಂಗ್. ಹಂಗೆ ಮಾಡ್ಕೋತ ಇನ್ನೂ ಹೆಚ್ಚು ಮಾಡ್ಬೇಕು ಅನ್ನೋದು ಐತ್ರಿ ಸರ್. ಹೌದೇನು? ಇವಾಗ ಇಷ್ಟ ಐತ್ರಿ ಈಗ. ಬರೋಬರ್ ಸರ್. ಈಗ 3 ವರ್ಷದೊಳಗೆ ಈಗ ಸದ್ಯ 18 ಎಮ್ಮಿಗೆ ಬಂದು ನಿಂತೀರಿ ಸರ್. ಹಾಂ, 18. ಹೌದಿಲ್ಲ ಸರ್? ನಿಮ್ದು ಡಿಗ್ರಿ ಮುಗ್ದೈತೆ ಸರ್? ಡಿಗ್ರಿ ಮುಗ್ದೈತೆ, ಕಂಪ್ಲೀಟ್ ಆಗೈತೆ ರೀ. ಹಾಂ. ಮತ್ತು ಆ ಕಡೆ ಏನು ನಿಮ್ಗೆ ಆಸಕ್ತಿ ಇದ್ದಿರಲಿಲ್ಲೋ ಅಥವಾ ಇದು ನಿಮಗೆ ಈ ಕನಸು ಹೆಂಗೆ ಬಂತು ರೀ? ಸರ್, ಜಾಬ್ ಅನ್ಕೋತ ಹೋದ್ರೆ ಹಂಗೆ ಟೈಮ್ ವೇಸ್ಟ್ ಆಕೈತೆ ರೀ. ಟೈಮ್ ವೇಸ್ಟ್ ಆಕೈತಿ. ಮತ್ತು ಮುಂದೆ ಅದು ನಾವು ಜಾಬ್ ಅಂತೇಳಿ ಟೈಮ್ ವೇಸ್ಟ್ ಆಕೈತಿ ಸರ್. ಮುಂದೆ ಹೋಗಿ ಏನು ಮಾಡೋಕ್ಕಾಗಂಗಿಲ್ಲ. ಈಗಿಂದ್ರ ಕ್ರಮೇಣವಾಗಿ ಹೋಗ್ತಾ ಮಾಡ್ಕೊತ ಹೋಗ್ಬೇಕಂತ 2 ಎಮ್ಮಿಂದ ಸ್ಟಾರ್ಟ್ ಮಾಡೀನಿ ಸರ್ ನಾನು. ಹೌದೇನು ಸರ್? ಅಂದ್ರೆ ನೀವು ಜಾಬ್ ಮಾಡಿ ಮತ್ತೊಬ್ಬರ ಒಂದು ಆದೇಶ ಅಥವಾ ನೆರಳೊಳಗಿರೋಕ್ಕಿಂತನೂ ಸ್ವಂತ ಉದ್ದಿಮೆ ಮಾಡಿ ಒಂದು ನೀವು ಮಾಲೀಕರಾಗೋ ವಿಚಾರ ನಿಮ್ದು. ಹೌದಿಲ್ಲ ರೀ ಸರ್? ಈಗ ಹೆಂಗಿದ್ರೆ ಅಂದ್ರೆ ಸರ್, ನೌಕರಿ ಹೋದ್ರೆ ನಾಳೆ ನಮ್ಮ ಅಣ್ಣಾರು ಅವಂದು ಏನು ಸಾಲಿ ಇಲ್ರಿ, ಏನೂ ಇಲ್ರಿ. ಹೌದೇನು ಸರ್? ಅದ್ರ ಸಂಬಂಧ ಅವ್ರು ಎಲ್ಲರದು ಒಂದು ಕೆಲಸ ಆಕೈತೆ ಅಂತ ಹೇಳಿ ಇದನ್ನು ಮಾಡಿದಂಗೆ. ಹಾಂ. ಒಳ್ಳೇದು ಸರ್, ಒಳ್ಳೇದು. ಈಗ ನೀವು ಸ್ಟಾರ್ಟಿಂಗ್ ಇದನ್ನು ಆರಂಭ ಮಾಡುವ ಹೇಳೋದ್ರೊಳಗೆ ನಿಮ್ಮ ಮನೆಯವ್ರ ಜೊತೆ ನೀವು ಚರ್ಚೆ ಮಾಡಿರೇನ? ಅಂದ್ರೆ ಮನೆಯವ್ರು ನಂದ ಹಠ ಐತ್ರಿ ಸರ್ ಇದು ಮಾಡ್ಬೇಕಂತ ಹೇಳಿರಿ. ಹೌದ್ರಿ. ಮತ್ತು ಇವಾಗ ನಮ್ಮ ಮನೆಯವ್ರು ಹೆಲ್ಪ್ ಆದ್ರಿ. ಹಾಂ ರೀ. ಅದೇನು ಮಾಡಬೇಡ ಅಂಥೇಳಿ ಏನು ಅಂದಿಲ್ರಿ. ಸಪೋರ್ಟ್ ಮನೆಯವ್ರು ಸಪೋರ್ಟ್ ಇರಲ್ಲ ಸರ್ ಇಷ್ಟು ಮಾಡ್ಯವ್ರು ನಾವು. ಒಟ್ಟು ಮನೆಯವ್ರು ಕೈಗೂಡಿಸ್ಯಾರ. ಎಲ್ಲರೂ ತಂದೆಯವ್ರಾಗಿರ್ಬೋದು. ಎಲ್ಲರೂ ಮನೆ ಫ್ಯಾಮಿಲಿ ಸಕಟ ಎಲ್ಲರೂ ಕೈಗೂಡ್ಸ್ಯಾರ ಸರ್. ಅಣ್ಣ ಒಬ್ರು ಅದಾರೆ? ಅಣ್ಣ ಒಬ್ರು ಅದಾರೆ. ಅವ್ರು ಶೇತ್ಕೇನ ಮಾಡ್ತಾರೆ? ಎಲ್ಲರೂ ಒಟ್ಟು ಇದೇ ಮಾಡ್ತೀರಿ. ಒಳ್ಳೇದು. ಈಗ ಮೊದಲು ಈ ದನಗಳೊಳಗೆ ಏನು ನಿಮಗೆ ಮಾಹಿತಿ ಇತ್ರನ? ದನಗಳು ಅಂದ್ರೆ ಸರ್, ಆ ಕಡೆ ನಮ್ದು ಅಲ್ಲಿ ನಮ್ದು ಅಲ್ಲಿ ಅಲ್ಲೂ ಫಾರ್ಮ್ ಐತಿ. ನಮ್ಮ ದೋಸ್ತಗಳು ಅಲ್ಲಿ ಎಲ್ಲ ಕಡೆ ಒಂದೊಂದು ಫಾರ್ಮ್ದಾಗ ಸರ್. ಹಾಂ ರೀ. ಎಲ್ಲ ಕಡೆ ಪೂರ ಮಾಹಿತಿ ಆಗ್ಬೇಕಾ ದನ ಮಾಡಿವಿ ಸರ್, ಹಂಗೆ ಮಾಡಿಲ್ಲ. ಓಹೋ, ನಿಮ್ಮ ಸ್ನೇಹಿತರ ವರ್ಗಗಳಿಗೆ ಈಗಾಗಲೇ ಇಂಥದ್ದು ಮಾಡಿದವ್ರು ಇದ್ದಾರೆ? ಭಾಳ ಜನ ಅದಾರ ಸರ್. ಒಂದು 4-5 ಮಂದಿ ಅದಾರ ಸರ್. ಅವರು ಎಲ್ಲ ಚಲೋ ದನಗಳು ಕಟ್ಟ್ಯಾರ. ಹೌದೇನ್ರಿ? ಹಾಂ. ನಿಮಗೆ ಅದ ಒಂದು ಪ್ರೇರಣೆ ಬಿಡ್ರಿ. ಹಾಂ ರೀ. ನಮ್ಮ ದೋಸ್ತರು ಮಾಡ್ಯಾರು, ನಾನು ಯಾಕೆ ಮಾಡಬಾರ್ದು? ಅವ್ರು ಮಾಡ್ಯಾರಂತ ಏನು ಮಾಡಿಲ್ಲ ಸರ್. ನಾನು ಮಾತ್ರ ಹಾಂ ರೀ, ನಂದು ಮಾಡ್ಬೇಕನ್ನೋದು ಆಸೆ ಐತ್ರಿ. ಅವ್ರು ಮಾಡ್ಯಾರಂತ ಏನು ಮಾಡಿಲ್ರಿ. ನಮ್ದು ಆಸೆ ಐತ್ರಿ, ಇಷ್ಟು ಮಾಡ್ಬೇಕಂತ ಮಾಡಿವ್ರಿ. ಒಳ್ಳೇದು. ಈಗ ಬರ್ರಿ ನಾ ಮುಂದಂಗೆ. ಈಗ ಸ್ಟಾರ್ಟಿಂಗ್ 20ನೇ ವಯಸ್ಸಿಗೆ ನೀವು ಎಷ್ಟು ದನಗಳು ಕಟ್ಟಿದ್ರಿ ಸರ್? ನಾವು 2ರಿಂದ ಸ್ಟಾರ್ಟ್ ಮಾಡಿದ್ರಿ ಸರ್. 2ರಿಂದ ಬಂದು 2 ತರ್ಬೇಕಾರೆ ಹರಿಯಾಣಕ್ಕೆ ಹೋಗಿ ಸರ್. ಹಾಂ ರೀ. 2 ಎಮ್ಮೆ ತೊಗೊಂಬಂದಿನಿ ಸರ್ ನಾನು.
ನೀವು ಸ್ವತಃ ಹರಿಯಾಣಕ್ಕೆ ಹಾಂ ಹೋಗಿದ್ರಿ? ಸ್ವತಃ ಹರಿಯಾಣಕ್ಕೆ ಹೋಗಿದ್ರು ಸರ್. 2 ಎಮ್ಮೆ ಇನ್ನೊಬ್ರು ಲೋಡ್ದಾಗ ಸರ್, ಅವರು ಸ್ವಲ್ಪ ವ್ಯಾಪಾರ ಮಾಡ್ತಾರೆ, ಮೌಲ ಅಂತ ಅದಾರೆ. ಹಾಂ ರೀ. ಅವ್ರು ಲೋಡ್ದಾಗ 2 ಎಮ್ಮೆ ತೊಗೊಂಬಂದಿನಿ ಸರ್. ಹಂಗೆ ಮುಂದೆ ಬರ್ರಿ. ಹಾಂ 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 2 ಎಲ್ಲ 2 ಎಮ್ಮೆ ಹರಿಯಾಣದಿಂದನ ತಂದಿರಿ ನೀವು. ಹಾಂ. ಆ ಟೈಮ್ದೊಳಗೆ ನಿಮ್ಗೆ ಅಲ್ಲಿ ಎಮ್ಮೆಗಳ ಒಂದು ಉತ್ತಮ ತಳಿ ಆಯ್ಕೆ ಮಾಡ್ಕೊಳ್ಳೋದು ಎಲ್ಲ ಗೊತ್ತಿತ್ತು ರೀ? ಹಾಂ ಗುರ್ತಿತ್ತು ರೀ. ಎಮ್ಗೋದಾಗ ಮೊದಲೆಲ್ಲ ಅದ್ರ ಬಗ್ಗೆ ಎಲ್ಲ ಗುರ್ತಿತ್ತು ರೀ. ಹಾಂ ಹಾಂ ಗುರ್ತಿದ್ದಾಗ ಅದ್ರ ಬಗ್ಗೆ ಎಮ್ಗೋ ಚಲೋನು ಎಮ್ಮೆ ನಾವು ಚಾಯ್ಸ್ ಮಾಡಿದ್ದೇನೆ ಸರ್. 2 ಎಮ್ಮೆ ರೀ. ಹಾಂ ಹಾಂ 2 ಎಮ್ಮಿಂದ ಸರ್ ಸ್ಟಾರ್ಟಿಂಗ್ ಒಂದು ಅದು ಮನೆಯನಾರ ಇಲ್ಲೇ ಸಿಗ್ತಾವಲ್ಲ, ಅಷ್ಟು ರೊಕ್ಕ ಕೊಟ್ರೆ ಮತ್ತು 1 ಲಕ್ಷ ಕೊಟ್ಟು ತೊಗೊಂಬಂದು ಇಲ್ಲೇ 1 ಲಕ್ಷದ ಇಲ್ಲೇ ಸಿಗ್ತಾವಂತ ಅಂದ್ರಿ. ಹಾಂ ರೀ. ಅಲ್ಲಿ ಇಲ್ಲ ನೋಡೋಣ ಆ ಕಡೆ ಹೆಂಗದಾವು, ಆ ಕಡೆ ತಳಿ ಹೆಂಗೈತೆ ಅಂತ ಹೇಳಿರಿ. ಹಾಂ ಹಾಂ ತೊಗೊಂಬಂದ್ರಿ. ತೊಗೊಂಡು ನಂತರ ಅವು ಹಾಲು 2 ಟೈಮ್ ಕೂಡಿ ಒಂದು 14 ಲೀಟ್ರ್ ಹಿಂಡಾಕತ್ತು ರೀ. 2 ಟೈಮ್ ಸೇರಿ ಒಂದೊಂದು ಎಮ್ಮೆ 14 ಲೀಟ್ರ್ ಹಿಂಡಾಕತ್ತು ರೀ. 2 ಒಪ್ಪತ್ತು ಸೇರಿ. ಹಾಂ 28 ಲೀಟ್ರ್ 2 ಎಮ್ಮೆದು ಹಾಲು ಹೊಂಟವು ರೀ. ಹಾಂ 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 ಅವಾಗ ನಿಮ್ಗೊಂದು ಧೈರ್ಯ ಬಂತೇನ್ರಿ? ಅವಾಗ ಧೈರ್ಯ ಬಂತ್ರಿ. ಆ ನಂತರ ಒಂದು 5 ತೊಗೊಂಬಂದು ರೀ. ಅಲ್ಲಿ ಊರಾಗ ಶೆಡ್ ಇತ್ತು ನಮ್ದು ಒಂದ್ರಿ. ಹಾಂ ರೀ. ಅಲ್ಲೇ ತರೋದು, ಅಲ್ಲಿ ಒಂದು ಸ್ವಲ್ಪ ಇದು ಹಾಕೈತನಲ್ಲಿ ದನಗಳು ಕಟ್ಟಾಕ ದನ ಭಾಳ ಹಾಕೋತ್ರ ಕಟ್ಟಾಕ ಜಾಗ ಅಲ್ಲಿ ಸ್ವಲ್ಪ ಇಲ್ಲೇ ಹೊಸದು ಹಾಕಿಬಿಟ್ರು. ಹೊಸದು ಹಾಕಿಬಿಟ್ರಿ. ಈ ಶೆಡ್ ಅಳತೆ ಏನೈತ್ರಿ ಅಣ್ಣ ಇದು? ಇದು ಉದ್ದಕ್ಕೆ ಹಿಂಗೆ 135 ಫುಟ್ ಐತ್ರಿ, ಅಗಲಕ್ಕೆ 21 ಐತ್ರಿ. ಇದು ಉದ್ದಕ್ಕೆ ಎಷ್ಟು ಐತ್ರಿ ಇದು? ಅಲ್ಲಿಂದ 131 ಫುಟ್ ಉದ್ದ ಐತ್ರಿ. 131 135 ಫುಟ್ ಉದ್ರಿ. ಹಾಂ ರೀ. ಮತ್ತು ಅಗಲಕ್ಕೆ 21 ಫುಟ್ ಅಗಲ ಐತ್ರಿ. 21 ಫುಟ್ ರೀ. ಹಾಂ. ಈಗ ಒಂದು ಎಮ್ಮೆ ಸಫಿಷಿಯೆಂಟಾಗಿ ನಿಲ್ಲೋದು ಅಥವಾ ಮಕ್ಕೊಳ್ಳೋದು ಅದಕ್ಕೆ ಎಷ್ಟು ಬೇಕಾಕೈತ್ರಿ ಜಾಗ ರೀ? ಒಂದು ಕಮ್ಮಿ ಅಂದ್ರೆ ಒಂದು 4 ಫುಟ್ 5 ಫುಟ್ ಬೇಕ್ರಿ. ಅಂದ್ರೆ ದೊಡ್ಡ ಎಮ್ಗಳು ಇರ್ತಾರಲ್ಲ 5 ಫುಟ್ ತಕಾರ ಬೇಕ್ರಿ. ಅವು ಸ್ವಲ್ಪ ಆ ಕಡೆ ಕಾಲು ಬಿಟ್ಟು ಮಲಗ್ಬೇಕ್ರಲ್ಲ. ಹಾಂ ಹಾಂ ಭಾಳ ಹತ್ರನೂ ಸನಿಪ್ ಕಟ್ರು ಅವಕ್ಕೆ ಒಂದು 5 ಫೂಟ್ರ ಜಾಗ ಬೇಕ್ರಿ. ಒಂದು 5 ಫುಟ್ ಒಂದು ಎಮ್ಮೆಗೆ ಕಾಲು ಉದ್ದು ಬಿಟ್ಟು ಮಲ್ಕೋತಾರ ಅವು ಒಮ್ಮೆ ರೀ. ಹಾಂ ಹಾಂ ಸರ್ ಇವು ಮ್ಯಾಟಿನ ಅಳತೆ ಏನ್ರಿ ಇದು ಅಡಲ್ಕ? ಇದು 5 ಫುಟ್ 5 8 ಐತ್ರಿ. ಹಿಂಗೆ 5 8 ರೀ. ಅಂದ್ರೆ ಒಂದು ಮ್ಯಾಟಿ ಇದ್ದಷ್ಟು ಜಾಗ ಬೇಕಾ? ಹಾಂ ಒಂದು ಎಮ್ಮಿಗೆ ಬೇಕ್ರಿ ಅಷ್ಟು. ಬರೋಬ್ಬರ. ಹಾಂ ಹಾಂ ಈಗ ಒಟ್ಟು 18 ಎಮ್ಗಳು ಅದಾವ್ರಲ್ಲ ಅಣ್ಣ? ಹಾಂ 18 ಅದಾವ ರೀ. ಅದ್ರೊಳಗೆ ಜಾಪ್ರ ಎಷ್ಟು ಅದಾವ ರೀ? ಜಾಪ್ರ ನಾವು ಒಂದು 10 ಇದ್ರು ಸರ. ಜಾಪ್ರ ಒಂದು 5 ತೆಗೆದ ಒಟ್ಟು ಹೊಳ್ಳೆ 5 ಅದಾವ ಸರ್. ಈಗ ಸದ್ಯ 5 ಅದಾವ. ಯಾವ ತೋರಿಸ್ತಾರೆ ನಾನು? ಹಾಂ ರೀ. ಇವು 2 ಜಾಪ್ರ ಅದಾವ ರೀ. ಇದ್ರಿ ಈ ಜಾಪ್ರ ಅನ್ನರಲ್ಲ? ಹಾಂ ಇವು 2. ಹಾಂ ಹಾಂ ಇದು ಮತ್ತು ಇದು ಹಾಂ ಇಲ್ಲಿ ಅದಾವ ರೀ. ಸ್ವಲ್ಪ ಜನರಿಗೆ ಅವು ಏನು ಭಾಳ ಬಳಕೆ ಏನ್ರಿ? ನಾವು ಮುಂದೆ ಹೋದ್ರೆ ಅವು ಏನಿಲ್ಲ ಭಾಳ ಸಮಾಧಾನ ಜಾತ್ರೆ ಕರೆ ರೀ. ಅವು ಈ ಕಡೆ ಹೇಳ್ರಿ ಅಣ್ಣ. ಹಾಂ ರೀ. ಭಾಳ ಸಮಾಧಾನ ಇರ್ತಾವ್ರಿ. ಹಾಂ ಹಾಂ ಭಾಳ ಸಮಾಧಾನ ಇರ್ತಾವ ಕರೆ ರೀ. ಹಿಂಡಾಕ ಚಲೋ ಕರೆ ಅದ್ರ ಬಗ್ಗೆ ತಿಳಿದು ನೋಡ್ತಾ ಇರ್ಬೇಕ್ರಿ. ಜಾಪ್ರ ತದು ಭಾಳ ಮಂದಿ ಈಗ ನಮ್ಮ ದೋಸ್ತಗಳು ಅನುಭವಿಸ್ತಾರೆ. ಹಾಂ ರೀ. ಆದಷ್ಟು ಚಲೋ ರೀ. ಹೌದ್ರಿ. ಹಾಂ ರೀ. ನೀವು ಜಾಪ್ರ ಯಾರಿಗೆ ಇದನ್ನ ಏನು ನಮ್ಮ ದೋಸ್ತ ಮಾಡಿದ್ರಿ ಜಾಪ್ರ ರೀ. ಹಾಂ ರೀ. ಒಂದು 5 ಎಮ್ಮೆ ತೊಗೊಂಬಂದಿದ್ರಿ. ಹಾಂ ರೀ. ಅವ್ನ ಒಟ್ಟು ಅವು ಅಲ್ಲೇ ಅಡ್ಡಾಡಿ ಮೇಸಿರ್ತಾರ. ಅವ ಇಲ್ಲಿ ಕಟ್ಟಿ ಮೇದ್ರೆ ಹಿಂಡಂಗಿಲ್ಲ ರೀ. ಹಿಂಗೆ ಶೆಡ್ ಹಿಂಗೆ ಕಟ್ಟಿ ನೀವು ಏನು ಬೇಕಾದ್ರೆ ಹಾಕಿರೋ ಹಿಂಡೋದಿಲ್ಲ ರೀ. ಓಹೋ. ಜಾಪ್ರಾದ ಇದು ಮೊದಲು ಮೇನ್ ತಿಳ್ಕೋದಂದ್ರೆ ಇದು ಒಂದ ರೀ. ಈಗ ಅಷ್ಟು ಹಿಂಡ್ತಾವು 25 ಲೀಟ್ರ್ ಹಿಂಡ್ತಾವ. ಅದನ್ನ ತೊಗೊಂಬಂದು 3 ಲಕ್ಷ ತೊಗೊಂಬಂದ್ರೆ ರೀ ಎಲ್ಲ ತಿಳಿದು ನೋಡ್ತಾ ಇರ್ಬೇಕು. ಇದಕ್ಕೆ ಭಾಳ ಕೆಟ್ಟಿದ್ರಿ ಜಾಪ್ರಾದ. ಹೌದ್ರಿ. ಸ್ವಲ್ಪ ಹೆಚ್ಚು ಕಡಿಮೆ ಜಾಪ್ರಾಕ ಭಾಳ ಬೈಲ್ ಭೂಮಿ ಬೇಕ್ರಿ. ಹಾಂ ಬೈಲ್ ಬೇಕ್ರಿ. ಅವು ಹಿಂಡ್ತಾವ ಏನು ಹಿಂಡಂಗಿಲ್ರಿ. ಅಲ್ಲಿ ಹೇಳಿದ್ರೆ ಹೆಚ್ಚು ಹಿಂಡ್ಬೋದ್ರಿ. ಅವ್ನು ಶೆಡ್ ಯಾಕೆ ಕಟ್ಟಂಗಿಲ್ರಿ. ಮತ್ತು ಡೈಲಿ ಅಡ್ಡಾಡಿ ಬರ್ಬೇಕ್ರಿ. ಅವು ಹೋಗಿ ಸ್ವಲ್ಪ ಎಲೆ ಕೆರೆ ಪರಿದಲ್ಲಿ ಮೇ ತೊಳೆದು ಒಂದು ಸ್ವಲ್ಪ ಅಡ್ಡಾಡ್ಸ್ಕೊಂಡು ಮೇಸ್ಕೊಂಡು ಮಾಡ್ಕೊಂಡ್ರಿ ಒಂದು 2 ತಾಸು ಅಡ್ಡಾಡಿ ಬಂದು ಅಂದ್ರೆ ಅವೇನು ಜಾಪ್ರ ಹಿಂಡಾಕೇನು ಜಾಪ್ರ ಎಮ್ಗಳು ಚಲೋ ರೀ. ಒಳ್ಳೇದ್ರಿ ಒಳ್ಳೇದು. ಈಗ ಉಳಿದಿದ್ದು 13 ಮುರ ಅದಾವ್ರಿ? ಹಾಂ 13 ಮುರ ಅದಾವ್ರಿ. ಹಾಂ ಹಾಂ ಹಾಂ. ಈಗ ಅಂದಾಜು ನಿಮ್ಮ ಲೆಕ್ಕದೊಳಗೆ ರೀ ಇದು ಶೆಡ್ ಹಿಡ್ಕೊಂಡು ಈ ದನಗಳಿಗೆ ಎಷ್ಟು ಬಂಡವಾಳ ಹಾಕಿದಂಗೆ ಐತ್ರಿ ಸಾಹೇಬ್ರ? ಇದು ಒಂದು 40 ತನಕ ಬಂದ್ರಿ ಸರ್. ಅದು ಹೌದ್ರಿ. ಅಷ್ಟು ದೊಡ್ಡ ಬಂಡವಾಳ ಹಾಕಿರಿ ಎಲ್ಲ? ಎಮ್ಗಳ ರೇಟ್ ಜಂಪ್ ಐತ್ರಿ. ಅಂದ್ರೆ ಎಮ್ಗಳೆಲ್ಲ ಚಲೋ ಹಾಕಿವನಲ್ಲೇ ರೀ. ಎಮ್ಗಳಿಗೆ ರೇಟ್ ಜಾಸ್ತಿ. ಹಾಂ ಹಾಂ. ಮತ್ತು ಲೋನ್ ಅಥವಾ ಏನು ಸೌಲಭ್ಯ ತೊಗೊಂಡಿರ? ಏನು ಲೋನ್ ಪನ್ ಏನು ಸರ್ಕಾರದಿಂದ ಏನು ಇಲ್ರಿ. ಮತ್ತು ನಿಮಗೆ ಗೊತ್ತಿದ್ದಂಗೆ ಇದಕ್ಕೆ ಈ ಹೈನುಗಾರಿಕೆ ಉದ್ಯಮಕ್ಕೆ ಲೋನು ಸಿಗ್ತಿರ್ಬೇಕ್ರಿ? ಲೋನ್ ಸಿಗ್ತೈತ್ರಿ. ಅದೆಲ್ಲ ನಾವು ಅಪ್ಪರ್ಲ ತಲೆ ಕೆಡ್ಸೋಂಗಿಲ್ರಿ. ಅವೆಲ್ಲ ಬಂದು ಹತ್ತುದಿಲ್ಲ ಅಂತ ಅಂದ್ರೆ ಸುಮ್ ಒಟ್ಟ ಬೇಡ ಕಿರಿಕಿರಿನ ಬೇಡ. ಕಾಗದ ಪತ್ರ ಆ ತೊಂಬ ಈ ತೊಂಬ ಅಂತ ಹೇಳಿ ಕಿರಿಕಿರಿ ಐತಂದ್ರೆ ಯಾವ್ದು ಏನು ಮಾಡ್ಸಿಲ್ರಿ. ಹಾಂ ಹಾಂ. ಎಲ್ಲ ನಮ್ಮ ದೋಸ್ತಗಳೆಲ್ಲ ಹೇಳ್ತಾರೆ ಏನಾರ ಒಂದು ಹಾಕ್ಸ್ಕೊ, ನೀನು ಸ್ಕೀಮ್ ಹಾಕ್ಸ್ಕೊ, ಹೆಲ್ಪ್ ಐತಿ, ಕಡಿಮೆ ಇಂಟ್ರೆಸ್ಟ್ ಇರ್ತೈತಿ, ಮತ್ತು ಅರ್ಧ ಸಬ್ಸಿಡಿ ಇರ್ತೈತಿ ಹೇಳ್ತಾರೆ ಸರ್. ಅದೇನೋ ಹನಿಮಾರ ಅದ್ರ ಲಕ್ ಇದ್ದಂಗೆ ಅದು. ಅದು ಭಾಳ ಪ್ರಯಾಸ ಪಡ್ಬೇಕ್ರಿ. ಮತ್ತು ಈ ಉದ್ಯೋಗ ಮೇಲೆ ಲಕ್ಷ್ಯನೂ ಕಡಿಮೆ ಆಕೈತಿ. ನಾವು ಹೊರಗೆ ತಿರುಗಾಡೋದಾಗತ್ತೆ ರೀ ಅನ್ನಾರ. ಮತ್ತು ಇವು 18 ಎಮ್ಮೆ ಈಗ ನೀವು ಮ್ಯಾನೇಜ್ ಮಾಡೋಕೆ ಯಾರು ಬೇರೆ ಈಗ ಬಯ್ಯಗಳು ಅಂತೇಳಿ ಬಿಹಾರದಿಂದ? ಇಲ್ರಿ, ಎಲ್ಲ ಮನೆಯನ್ನಾರ ಮಾಡ್ತೀವಿ. ನೀವೇ ಮಾಡ್ತೀರಿ? ಹಾಂ ನಾವು. ಹಾಂ ಹಾಂ. ನೀವು ಮತ್ತು ನಿಮ್ಮ ಅಣ್ಣಾರು ನಿಮ್ಮ ಫಾದರ್? ಹಾಂ 3 ಜನ ರೀ. 3 ಜನ ಒಟ್ಟು ಮಾಡ್ತೀರಿ. ಇದಕ್ಕೆ ಒಂದು ಮುಂಜಾನೆ ಎದ್ದುಕುಣ ರೀ ಯಾವ ರೀತಿ ಕೆಲಸ ತಗಲ್ತೈತ್ರಿ ನಿಮಗೆ? ಬೆಳಿಗ್ಗೆ 5 ಗಂಟೆದಾಗ ನಾವು ಸ್ವಲ್ಪ ಮೇವು ಎಲ್ಲ ಹಾಕ್ತೀವಿ ಸರ್. 5 ಗಂಟೆದಾಗ ಮೇವು ಹಾಕಿ
5-6 ಗಂಟೆ ಮಟ್ಟ ಮೇವು ತಿಂತಾರೆ. 6 ಗಂಟೆಗೆ ಅದಕ್ಕೆ ಮತ್ತೆ ದನ ಎಲ್ಲ ಆಟ್ಕೊಂಡು ಹಿಂಡಾಕ್ ಶುರು ಮಾಡ್ತೀವಿ ರೀ. ಹಾಂ ರೀ. ಒಂದು ಸ್ವಲ್ಪ ಈ ಕಡೆ ಬರ್ರಿ, ಅವು ಬೇರೆದಾರ ಬಂದ್ರೆ ರೀ ಸಮಾಧಾನ ಇರಂಗಿಲ್ಲ ರೀ. ಬೆದರತ್ತವೇನ್ರಿ? ಹಾಂ. ಹಾಂ. ಮುಂಜಾನೆ ಒಂದ್ಸರಿ ಮೇವು ಹಾಕ್ತೀರಿ ನಾನು? ಹಾಂ, ಮುಂಜಾನೆ 5 ಗಂಟೆಗೆ ಮೇವು ಹಾಕಿದ್ವಿ ರೀ. ಅದೇನು ತೂಕದ ಮೇಲೆ ಹಾಕ್ತಾರೋ ಅಥವಾ? ಇಲ್ರಿ, ಅದೇನು ಮಂದಿ ಹೇಳ್ತಾರೆ ತೂಕದ ಮೇಲೆ ಹಾಕ್ಬೇಕು, ಅದು ಹಾಕ್ಬೇಕು ಅಂತೇಳಿ. ಅವು ಎಷ್ಟು ತಿಂತಾವ ಅಷ್ಟು ಹಾಕುದ್ರಿ. ಉಳ್ದದ್ದು ಅದ್ರ ಮೇಲೆ ಮತ್ತೆ ಮುಸ್ರಿ ಹಾಕೋದ್ರಿ ಮೇವಿನ ಮೇಲೆ. ಎಲ್ಲ ಸಕಡೆ ಒಮ್ಮೆ ತಿಂದು ಕುಲ್ಲ ಅದು ಅಂದ್ರೆ ರೀ ಅವ್ನ ಮತ್ತೆ ಸಾಯಂಕಾಲ 3 ಗಂಟೆ ಮಟ್ಟ ಏನೂ ಹಾಕಂಗಿಲ್ಲ ರೀ. ಒಮ್ಮೆ ಮುಂಜಾನೆ ಹಾಕಿಬಿಟ್ರೆ ಮುಂಜಾನೆ ಹಾಕಿಬಿಟ್ರೆ ಸಾಯಂಕಾಲ 3 ಗಂಟೆ ಮಟ್ಟ ಹಾಕಂಗಿಲ್ಲ. 3 ಗಂಟೆ ಮಟ್ಟ ಮೇವು ತರೋದು, ಮೇವು ಕೊರಿದು ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ರೀ. ಮತ್ತೆ 3 ಗಂಟೆಗೆ ಈ ಟೈಮ್ ಮೇವು ಹಾಕಿದ್ರಿ. ಈಗ ತಿಂದು ಮಲ್ಕೊಂಡ್ರೆ ಮತ್ತೆ ಸಂಜೆ 7 ಬರೋಬ್ಬರ. ಈಗ ಈ 16 ಒಳಗೆ ಎಷ್ಟು ಕರು ಹಾಕ್ಯಾವ್ರಿ? ಅದ್ರಾಗ ಒಂದು 5-6 ಹಾಕ್ಯಾವ್ರಿ ಸದ್ಯಕ್ಕೆ ರೀ. ಇಲ್ಲಿ ಅದಾವ ಇವ್ರಲ್ಲ? ಹಾಂ, ಒಂದು 2-3 ಕರನು ಸ್ವಲ್ಪ ಫೇಲ್ ಆಗ್ಯಾವ್ರಿ. ಹೌದೇನ್ರಿ? ಹಾಂ, ಅಲ್ಲಿ 1-2 ಅದಾವ್ರಿ. ಹಾಂ ಹಾಂ ಹಾಂ. ಈಗ ಸದ್ಯ ಒಂದು ಎಮ್ಮೆ ಎವರೇಜಾಗಿ ಎಷ್ಟು ಹಾಲು ಕೊಡತ್ತವ್ರಿ ನಿಮ್ಮ ಕಡೆ? ನಮ್ಮ ಕಡೆ ಒಂದು 10 ಮೇಲಿಂದ ಅದಾರ. 10, 12, 14. 10 ಮುಂದಿನಿಂದನ ಅವು ನಿಮ್ಗೆ ಕೊಡತ್ತವ್ರಿ. ಅಂದ್ರೆ ಟೋಟಲ್ ಒಂದು 100 ಲೀಟ್ರಿ? ಹಾಂ, ಅಷ್ಟು ಸರಿಯಾಗಿ ಈಗ ಒಂದು ಅಷ್ಟು ಐತ್ರಿ ಸರ. ಹಾಂ ಹಾಂ. ಮತ್ತೆ ಒಂದು ಸ್ವಲ್ಪ ಇವೆಲ್ಲ ಇಳ್ಯಾಕೆ ಬಂದವ್ರಿ. ಹಾಂ ರೀ. ಇದು ಇಳ್ಯಾಕೆ ಬಂದೇಮೇ? ಹಾಂ ರೀ. ಇವು ಅವು ಅದ್ರ ಜಾಪ್ರ ರೀ. ಆಮೇಲೆ ಇದು ಇಳ್ಯಾಕೆ ಬಂದೈತ್ರಿ ಜಾಪ್ರ? ಹಾಂ. ಇದೊಂಚೂರು ಸಮಾಧಾನ ಐತೆ ಅನ್ರಿ? ಇಲ್ರಿ, ಇದು ಎಲ್ಲಕ್ಕಿದ್ರೆ ಇದು ಉಡ ಆಯ್ತು ರೀ. ಹೌದ್ರಿ? ಅಂದ್ರೆ ಯಾರೇ ಬಂದ್ರೆ ಅಷ್ಟು ಉಡ ಹಾಕೈತ್ರಿ. ಮುಟ್ಟು ಕೊಡಂಗಿಲ್ಲ ನಮ್ಮನ್ನ ಹೊಳ್ರಿ. ಹಾಂ ಹಾಂ ಹಾಂ. ಮತ್ತು ಇದು ನೋಡ್ರಿ, ಇದು ಎಷ್ಟು ಸಮಾಧಾನ ಐತೆ ನೋಡ್ರಿ. ಇದು ಏನೂ ಮಾಡಂಗಿಲ್ಲ ರೀ. ಹಾಂ ರೀ. ಸಣ್ಣ ಊರು ಬಂದ್ರು ಏನು ಮಾಡಂಗಿಲ್ಲ. ಭಾಳ ಮುರ್ರ ಅಲ್ರಿ ಅದ? ಇದು ಜಾಪ್ರಾನ ರೀ. ಜಾಪ್ರಾನ? ಜಾಪ್ರಾ. ಹಾಂ ಹಾಂ ಹಾಂ. ಒಂದೊಂದು ಹಂಗೆ ರೀ. ಹಾಂ, ಜಾಪ್ರಾ ಒಳಗೆ ಒಂದೇ ಥರ ಇಲ್ರಿ. ಜಾಪ್ರಾ ಅಂತಾರೆ ಕರೆ. ಜಾಪ್ರಾದಾಗ 5-6 ಥರ ಅದಾವ್ರಿ. ಹಾಂ ರೀ. ಈ ಒಂದು ಕಾತ್ರವು ಜಾಪ್ರಾದಾಗ ಟೋಪ್ಲಿ ಮತ್ತು ಕಾಟೆವಾಡಿ ಮತ್ತು ಹಿಂಗೆ ಒಂದೊಂದು 5-6 ಥರ ಅದಾವ್ರಿ ಸರ್. ಅವ ಈಗ ನೀವು ತಂದಿದ್ದು ಯಾವ್ರಿ? ನಾವು ತಂದಿದ್ದು ಒಟ್ಟು ಜಾಪ್ರಾ ಎಲ್ಲ ಮಂದಿಗೆ ಜಾಪ್ರಾ ಅಂತಾರೆ. ಜಾಪ್ರಾ ಒಳಗೆ ಬೇರೆ ಬೇರೆ ಅದಾವ್ರಿ. ಅದ ಟೋಪ್ಲಿ ಅಂದ್ರೆ ಹೇಳಿ ತಲೆ ದೊಡ್ಡದು ಇರ್ತೈತ್ರಿ. ಕಣ್ಣು ಮುಚ್ಚಿರ್ತಾರ, ಸ್ವಲ್ಪ ಕಣ್ಣು ಮುಚ್ಚಿರ್ತಾರ. ಆ ತಲೆ ಪಲಿ ಭಾಳ ದಪ್ಪ ಬರ್ತೈತ್ರಿ. ಅದು ಪ್ಯೂರ್ ಬ್ರೀಡ್ ಅದು ಇನ್ನೂ ಜಾಸ್ತಿ ರೀ. ರೇಟ್ ರೀ ಅದ್ರದ್ದು ರೇಟ್ ಜಂಪ್ ಬರ್ತೈತ್ರಿ. ಹಾಂ. ಒಟ್ಟು ಹೆಂಗೆ ಹಾಲು ಯಾವ ಹಿಂಟ ಅವಕ್ಕೆ ರೇಟ್ ಹೆಸ್ ನೋಡ್ರಿ. ಬರೋબર. ಮಾಲ್ ಇದ್ದಂಗೆ ಎಲ್ಲ ಕೋಡ್ನ್ಯಾಗ ಎಲ್ಲ ಸುದ್ದ ಐತೆ ಅಂದ್ರೆ ಹಾಲಿಗೆಲ್ಲ ತೊಗೊಂಡು ಏನು ಮಾಡೋದ್ರಿ. ಹಾಂ, ಹುಡುಗೆಲ್ಲ ಭಾಳ ಸಬಳ ಎಲ್ಲ ಇದ್ರ ಒಳಗೆ ಇದರ್ಲಿಗೂ ಆದ್ಮೇಲೆ ಮಲಗಾಕತ್ತಂದ್ರೆ ಏನು ಮಾಡೋದು? ಬರೋಬರ್ರಿ ಅಣ್ಣ, ಬರೋಬರ್ರಿ. ಅಂದ್ರೆ ಈಗ ಮತ್ತು ನೀವು ಈಗ 3 ವರ್ಷ ಆತ್ರಿ ಅಣ್ಣ? ಹಾಂ ರೀ. ಈಗ ಇವು ನಿಮ್ಮ ಹತ್ರ 1 ವರ್ಷ 2 ವರ್ಷದಿಂದ ಅದಾವಲ್ರಿ ಇವು? ಹಾಂ, ಅದಾವ್ರಿ. ಏನು ತರೋದು ಮಾರೋದು ಮಾಡ್ತೀರ? ತರೋದು ಮಾರೋದು ಅಂತ ಹೇಳಿ ಹಿಂಡುದನ ಕಿರಿಕಿರಿ ಆಕೈತೆ ಅಂತ ಅಂದ್ ನಾವು ತರೋದು ಮಾರೋದು ಮಾಡಂಗಿಲ್ಲ ರೀ. ಹಾಂ ರೀ. ಅದಕ್ಕೆ ರೀ ಅವು ಏನು ಮಾಡ್ತಾವ್ರಿ, ಇಲ್ಲಿ ಮಂದಿ ಜನ ಬಂದ್ರೆ ಭಾಳ ಮಂದಿ ಬಂದು ನಿಲ್ತಾರಲ್ಲ, ಅವಕ್ಕೆ ಎಮ್ಗಳು ಹಿಂಡುದನಗಳು ಸಪ್ರೇಟ್ ಆಗ್ಬೇಕ್ರಿ, ಮಾರೋದನ್ನ ಸಪ್ರೇಟ್ ಆಗ್ಬೇಕು. ಅದ್ರ ಸಂಬಂಧ ಒಟ್ಟು ನಿಮ್ಮಲ್ಲಿ ಅನುಕೂಲ ಇಲ್ಲ ಅಂತೇಳಿ ಒಟ್ಟು ಹಂಗೆ ಮಾರೋದತ್ತು ಏನು ಏನಿಲ್ಲ. ಅಂದ್ರೆ ನಿಮ್ಮ ಹತ್ರ ಈಗ ಒಂದು 2-3 ವರ್ಷದಿಂದ ಇವು ದನಗಳು ಇದ್ದಂಗೆ ಆತ್ರಿ. ಇವಕ್ಕೆ ಕಾಡು ಸಾಮಾನ್ಯ ರೋಗಗಳ್ರಿ? ಇವಕ್ಕೆ ರೋಗ ಅಂದ್ರೆ ಏನೂ ಬರಂಗಿಲ್ಲ ಸರ್. ಇದು ಇಂಥದ್ರಾಗ ಹೆಚ್ಚು ಹೊಲಸಿನಾಗ ಮಲಗಬಾರ್ದು ನೋಡ್ರಿ. ಒಟ್ಟು ಕ್ಲೀನ್ ಇಡ್ಬೇಕ್ರಿ ಕಾಲಾಗ್ರಿ. ಕಾಲಾಗ ಒಟ್ಟು ಕ್ಲೀನ್ ಹಿಂಡುದ ನೋಡಿ ಕಾಲಾಗ ಕ್ಲೀನ್ ಇಡ್ಬೇಕ್ರಿ. ಹಾಂ ರೀ. ಅವು ಈಗ ಭಾಳ ಹಿಂಗೆ ಹೊಲಸಿನಾಗ ಮಲಗಿದು ಅಂದ್ರೆ ರೀ ಅವಕ್ಕೆ ಮಲಿಗೆ ಒಂದ ನೋವು ಆಕೈತ್ರಿ. ಮಲಿ ನೋವು ಆಕವ್ರಿ. ಕೆಚ್ಚಲ್ ಬಾವ? ಹಾಂ, ಕೆಚ್ಚಲ್ ಬಾವ ಒಳಗೆ ಮಸ್ಟರ್ಡ್ ಅಂತ ಒಂದು ಬರ್ತೈತ್ರಿ. ಹಾಂ ರೀ. ಅದ್ರೊಳಗೆ ಆ ಮಲಿ ಒಳಗೆ ಒಂದು ಸ್ವಲ್ಪ ಹಿಂಗೆ ಹೊಲಸದಾಗ ಮಲಿಗ್ತಂದ್ರೆ ಆ ಮಲಿನ ನೋವು ಆಕೈತ್ರಿ. ಓಹೋ. ಅದ್ರೊಳಗೆ ಹಾಲು ಹಿಂದಾಡಿಸಿ ಬರ್ತಾವ. ಮಸ್ಟರ್ಡ್ ಆದಾಗ ನಾವು ಏನಿಟ್ಟು ಅದು ಗುಳಿಗೆ ಎಲ್ಲ ಹಾಕಿ ಸ್ವಲ್ಪ ಕಮ್ಮಿ ಮಾಡಿದ್ರು ಕಮ್ಮಿ ಆಕೈತ್ರಿ. ಇಲ್ಲಂದ್ರೆ ಆ ಮಲಿನ ಸೊಟ್ಟಾಗಿ ಬಿಡ್ತೈತ್ರಿ. ಅದೊಂದ ರೋಗ ರೀ. ಅದೊಂದ ರೀ ಇವು ಕಾಡೋದು. ಮತ್ತು ಕಾಲ್ಬಾನಿ ಬಾಯಿಬೇನಿ? ಕಾಲ್ಬಾನಿ ಬಾಯಿಬೇನಿ ಅವು ಏನು ಹಂಗೇನು ಬರೋದು ಕಮ್ರಿ, ವಿಶೇಷ ರೀ. ಹೌದ್ರಿ? ಬರೋದು ಏನು ಕಮ್ರಿ. ಹಾಂ, ಒಂಚೂರು ಆ ಕಡೆ ಏನಲ್ರಿ ಅಂದ್ರೆ ಕಾಡೋದು ಅದು ಯಾವುದಂದ್ರೆ ಮಸ್ಟರ್ಡ್ ಅಂದ್ರಲ್ಲ? ಮಸ್ಟರ್ಡ್ ಅನ್ನ ರೀ. ಈಗ ನೀವು ಅದ್ರೊಳಗೂ ಪರಿಣಿತಿ ಪಡೆದಿರ್ಬೇಕು. ಈಗ ಇಲ್ಲ ಐತೆ ನೋಡ್ರಿ. ಇದು ಆಗೈತ್ರಿ. ಈಗ ನಮ್ದ ಒಂದು ಜಾಪ್ರಾ ರೀ. ಹಾಂ ರೀ. ಹಿಂಗೆ ಐತೆ ನೋಡ್ರಿ. ಈ ಥರದ್ದು ಈ ಮಲ್ಯಾಗ ಹಾಲು ಇಲ್ರಿ. ಇದು ಶಾರ್ಟ್ ಐತ್ರಿ. ಹಾಂ, ಅದ್ರ ಕೆಚ್ಚಲ್ ಆ ಥರ ಸೈಡ್ ಎಲ್ಲ ಒಳಗೆ ಏರೈತೆ ನೋಡ್ರಿ. ಅದು ಇದೈತ್ರಲ್ಲ ಇದು, ಇದ್ರ ಸೈಡ್ ಎಲ್ಲ ಒಳಗೆ ಏರಿದ್ರಿ. ಅದು ಹಾಲು ಕಮ್ಮ ಬರ್ತಾರೆ. ಒಂದು ಸ್ವಲ್ಪ ಒಂದು ಅರ್ಧ ಲೀಟ್ರು ಬರಂಗಿಲ್ಲ ರೀ. ಮತ್ತು ಅದು ಹೆಂಗ್ರಿ ಮುಂದೋಗಿ ಮುಂದಿನ ರೆಡಿ ಆಗಂಗಿಲ್ಲ. ಮುಗಿತ್ರ ಅದರದ್ದು. ಅದು ಲೈಫ್ ಲಾಂಗ್ ವೇಸ್ಟ್ ಸುಟ್ಟು ಹೋದಂಗ್ರಿ. ಹಾಂ ಹಾಂ ಹಾಂ. ಮತ್ತು ಅದ್ರ ಬಗ್ಗೆ ಭಾಳ ಎಚ್ಚರ ವಹಿಸ್ಬೇಕು. ಜಾಪ್ರಾದಾಗ ಅದ್ರಾಗ ಸ್ವಚ್ಛ ಇಡ್ಬೇಕ್ರಿ ಭಾಳ. ಹಾಂ, ಸೇಮ್ ಮುರ್ರಾ ಮತ್ತು ಜಾಪ್ರಾಕ ಒಟ್ಟು ಕಾಡೋದು ಹೆಚ್ಚಾಗಿ ಅದೊಂದು ರೋಗ ರೀ. ಹಾಂ, ಅದೊಂದೇ ರೋಗ ರೀ. ಮಸ್ಟರ್ಡ್ ಅಂದಿರಲ್ಲ? ಹಾಂ, ಮಸ್ಟರ್ಡ್ ಅಂತ ಹೇಳಿ. ಮತ್ತು ಇವಕ್ಕೆ ನೀವು ಮುನ್ನೆಚ್ಚರಿಕೆಗೆ ಏನಾರು ಲಸಿಕೆ ಅದು ಇದು? ಬಟ್ ಕಾಲ ಸ್ವಚ್ಛ ಇಟ್ರೂ ಏನು ಅದು ಒಂದೊಂದು ಮಸ್ಟರ್ಡ್ ಆಗಿದ್ದು ಹೊಳ್ಳಿ ಚಾಲೋ ಹಾಕೋರು. ಅದೇನಿಲ್ಲ ಫೇಲ್ ಆಗಂಗಿಲ್ಲ. ಆದ್ರೆ ಮಸ್ಟರ್ಡ್ ಆ ಟೈಮ್ದಾಗ ಅಂತರ ಕಾಲಾಗ ಭಾಳ ಹಸನ್ ಇಡ್ಬೇಕ್ರಿ. ಬರೋದು. ಅದು ನಮಗೂ ಗುರ್ತಿರಕಿಲ್ರಿ. ಫಸ್ಟಿಗೆ ರೀ ಸ್ಟಾರ್ಟಿಂಗ್ ಅದು ಹೋದ ವರ್ಷನ ಆಗೈತ್ರಿ. ಅದು ಹೋದ ವರ್ಷನೂ ಬಂದಾಗ್ಯಾವ. ಹಾಂ ಹಾಂ.
ಇವು ಎರಡು ಸಮಾಧಾನ ಅಂದ್ರೆ ಹಾಂ ರೀ ಅವು ಜಾಪ್ರ ಹಂಗೆ ಬಂದ್ರೆ ಯಾರೇ ಬಂದ್ರೆ ಹಂಗೆ ಹಾಂ ಅದ ಏಯ್ ವೈಟ್ ಕಲರ್ ಶರ್ಟ್ ನೋಡಿ ಹಂಗೆ ಮಾಡ್ತಾರ. ಹೌದೇನ್ರಿ ಇವು ಜಾಪ್ರಾನ ಇವು? ಹಾಂ ಇದು ಅಲ್ಲೇ ಜಾಪ್ರಾ ಒಳಗೆ ಇದೊಂದು ಥರ ಐತ್ರಿ ಅಲ್ಲಿ ಗುಜರಾತಾಗ ಇದು ಗುಜರಾತದ ಎಮ್ರಿ ಇದು. ಹಾಂ ರೀ ಇದೊಂದು ಥರನ ಐತ್ರಿ ಅಲ್ಲಿ ಇದೇ ಥರನ ಎಮ್ಗಳು ಭಾಳ ಅದಾವ್ರಿ. ಹಾಂ ಹಾಂ ಇದು ಜಾಪ್ರಾನು ಅನ್ನಂಗಿಲ್ರಿ ಇದಕ್ಕೆ ನಾವು ಇದ್ರಾಗ ಮುರಾಕ ಅಲ್ಲಿ ಬನ್ನಿ ಅಂತ ಹೇಳಿ ಎಮ್ಗಳು ಸಿಗ್ತಾವ್ರಿ. ಆ ಬನ್ನಿಗೆ ಏನ್ರಿ ಕ್ರಾಸ್ ಮಾಡಿ ಇಂಥವು ತೆಗ್ದಾರ ಆಮಲ್ರಿ ಅವ. ಬಟ್ ಇದೇ ಥರನ ಒಂದು ಜಾತಿ ಐತ್ರಿ ಇಲ್ಲಿ. ನಾವು ಹೋದಾಗ ಇದೇ ಥರನ ಒಂದು 5 ಎಮ್ಮೆ ಇದ್ರು ಸೇಮ್ ರೀ. ಮುರಾನು ಅನ್ನಂಗಿಲ್ಲ ಏನೂ ಅನ್ನಂಗಿಲ್ಲ ನೋಡ್ರಿ. ಕೋಡು ಮೊಟ್ಟೆ ಐತ್ರಿ, ತಲೆನೂ ಮೊಟ್ಟೆ ಬರ್ತಾವ್ರಿ. ಈಗ ಹೌದ್ರಲ್ಲ ಹನಿ ಉಬ್ಬೈತಲ್ಲ ಇದೆಲ್ಲ ತಲೆ ಉಬ್ಬೈತಿ. ಈಗ ಮುರಾದು ಇಷ್ಟು ದಪ್ಪ ಕೋಡ್ ಇರೋದಿಲ್ಲೇನ್ರಿ? ಮುರಾದ ಇಲ್ಲ ಐತಿ ನೋಡ್ರಲ್ಲ, ಇಲ್ಲೇ ಗೊತ್ತಾಕೈತ್ರಿ ಮುರಾದ ಹೆಂಗೆ ಸಣ್ಣ. ಈಗ ಮುರಾ ಲಕ್ಷಣಗಳು ಏನೇನ್ರೇನ? ಒಂದು ರಿಂಗ್ ಆಗಿರ್ತೈತ್ರ ಕೋಡ್ ಹೌದಿಲ್ರಿ? ಕೋಡ್ ರಿಂಗ್ ಐತಂತ ಹೇಳಿ ಅವು ಅದ್ರಾಗ ಕೋಡ್ ರಿಂಗ್ ಐತಂತ ಹೇಳಿ ಭಾಳ ಬರ್ತಾವ್ರಿ. ಎಲ್ಲ ರಿಂಗ ಇರ್ತಾವ್ರಿ, ಭಾಳ ಚಂದ ಭಾಳ ರಿಂಗ್ ಇರ್ತಾರ, ಪ್ಯೂರ್ ರಿಂಗ್ ಇರ್ತಾವ್ರಿ. ಅವು ಹಿಂಡಾಕ್ ನೋಡ್ಬೇಕ್ರಲ್ಲ. ಒಳ್ಳೇದ್ರಿ. ಈಗ ಒಟ್ಟು ನಿಮ್ಮ ಕಡೆ ಎವರೇಜ್ ಆಗಿ ಇವು ಒಂದೊಂದು ಎಮ್ಮಿಗಳು ಒಂದು 12 ಲೀಟರ್ ಮುಂದೆ ಕೊಡ್ತಾವ. 12 ಲೀಟರ್ ಮುಂದೆ ಒಂಚೂರು ಇಲ್ಲಿ ನಿಮ್ಮ ಸ್ಪೇಸ್ ಅಷ್ಟೇ ಇದೈತೇನ ಅಂತಲೇನ ಭಾಳ ಹತ್ಯಾಗ ಕಟ್ಟಿದಾಗ ಏನಾರ ಕಾದ ಹಿಡಿದು ಮಾಡೋದು ಮಾಡ್ತಾವ್ರಿ? ಅಂದ್ರೆ ಸ್ಟಾರ್ಟಿಂಗ್ ಬಂದು ಎಮ್ಗಳು ಹೊಸ ಎಮ್ಗಳು ಬಂದ್ಗೂ ನಾವು ಇವು ಹಳೆ ಎಮ್ಗಳು ಬರ್ಬಿಡಂಗಿಲ್ರಿ ಒಂದಿನ ರೀ. ಸ್ವಲ್ಪ ಇದನ್ನ ಮಾಡ್ತಾವ. ಆ ನಂತರ ಅವು ಎಲ್ಲ ಕ್ಲೋಸ್ ಆದ ಅಂದ್ರೆ ಏನು ಹಾದಾಡಂಗಿಲ್ರಿ. ಓಹೋ ಅವು ಕೊಟ್ಟು ಬಳಕೆ ಬೀಳ್ಬೇಕು. ಬಳಕೆ ಬೀಳ್ಬೇಕ್ರಿ. ಈ ಸ್ಟಾರ್ಟಿಂಗ್ ಯಾವ್ದಾರ ಒಂದು ಎಮ್ಮಿ ತೊಗೊಂಬಂದ್ರೆ ಅವು ಹಾಯಕ್ ಹತ್ ಬಿಡ್ತಾವ್ರಿ. ಬರ್ಬಿಡಂಗಿಲ್ಲ. ಹೊಸ ಎಮ್ಮಿ ಹೊಸ ಮನುಷ್ಯರು ಬಂದ್ರೆ ಸ್ವಲ್ಪ ಹಂಗೆ ಮಾಡ್ತಾವ್ರಿ. ಬರೋಬರ್. ಇಲ್ಲೇನ ಬರ್ರಿ ಇದು ಯಾವ್ದ್ರಿ? ಇದು ಮುರಾರು ಯಾವ್ದ್ರಿ ಇದು? ಇದು ಮುರಾರ. ಇವೆರಡು ಮುರಾನನ್ರಿ? ಮುರಾನ. ಇದ್ರ ಕಣ್ಣಿನ ಮೇಲೆ ಏನು ಗುರ್ತಾ ಹಿಡಿಬೋದೇನ್ರಿ? ಇದು ನೋಡ್ರಿ ಜಾಪ್ರಾದ್ ಸ್ವಲ್ಪ ದೊಡ್ಡದು ಏನು ಸೇಮ್ರ? ಇಲ್ಲ ಅದೇನೇನಿಲ್ಲ. ಕಣ್ಣಿನ ಮೇಲೆ ಏನು ಇವತ್ತರ ಲಕ್ಷಣ ಗೊತ್ತಾಗೋದಿಲ್ರಿ? ಕಣ್ಣಿನ ಮೇಲೆ ಏನು ಗೊತ್ತಾಗೋದಿಲ್ರಿ. ಇದು ನೋಡ್ರಿ ಇದು ಮುರಾನೇ ಅಲ್ರಿ. ಇದನ್ನ ಇದ್ರದ್ದು ಈಗ ರೀ ವರ್ಷದಾಗ 3 ತಿಂಗಳ ಅಟ್ಟ 2 ವರ್ಷನಾಗ 3 ತಿಂಗಳ ಅಟ್ಟ ಹಾಲು ಬಂದೈತ್ರಿ. ಇದ್ರದ್ದು 2 ವರ್ಷ ಒಳಗೆ 3 ತಿಂಗಳು ಅಷ್ಟೇ ಬಂದೈತ್ರಿ. 3 ತಿಂಗಳು ಅಷ್ಟೇ ಬಂದೈತ್ರಿ. ಇನ್ನು ಉಳಿದ ಟೈಮ್ ಎಲ್ಲ 2 ವರ್ಷ ಕಂಟಿನ್ಯೂ ಹಾಲು ಐತ್ರಿ. 3 ತಿಂಗಳ ಅಟ್ಟ ಗ್ಯಾಪ್ ಆಗೈತ್ರಿ. ಅದಕ್ಕೆ ಇಷ್ಟು ವೀಕ್ ಐತ್ರಿ. ಅದ ಕಂಟಿನ್ಯೂ ಹಾಲು ಅನ್ನೋದೈತ್ರಿ. ಇದು ಯಾವ ತಳಿ ರೀ ಅನ್ನೋದು? ಇದು ಅಲ್ಲೇ ಹರಿಯಾಣದಾಗ ತೊಗೊಂಬಂದಿನ್ರಿ ಇದನ್ನ. ಇದು ನೋಡ್ರಿ ಯಾರು ನೋಡ್ರಿ ಇದು ಅಷ್ಟೊಂದು ರಿಂಗ್ ಇಲ್ಲ ಅಂತಾರೆ. ಈ ಕೋಡ್ ಬೇರೆ ಐತ್ರಿ. ಈ ಕೋಡ್ ಪೂರಾ ರಿಂಗ್ ಐತ್ರಿ. ಇಲ್ಲಿ ಹತ್ತ ತಲೆ ಕಟ್ ಮಾಡಿ ತೆಗೆದ್ರಿ. ಮಾಡಿರೇನ್ರಿ? ಇದು ಮತ್ತೆ ಒಂದು ವರ್ಷಕ್ಕೆ 9 ತಿಂಗಳು ಕೊಟ್ಟಂಗತ್ರಲ್ಲ? ಹೌದಿಲ್ರಿ? 3 ತಿಂಗಳ ಅಟ್ಟ ಬಂದೈತಿ ನೋಡ್ರಿ. ಎಷ್ಟ ಈಗ ಕಡಿಗೆ ಬಂದಂಗೆ ಕಡಿಮೆ ಮಾಡ್ತೈತ್ರ? ಇದು ಕಡಿಮೆ ಮಾಡಂಗಿಲ್ಲ ರೀ. ಇದನ್ನ ಒಟ್ಟ ಕೊಡಬಾರ್ದು ಅಂತ ಹೇಳಿ ಮನೆಗೆ ಇಟ್ಟದ್ದು ಏಮ್ ಐತ್ರಿ. ಒಟ್ಟ ಕೊಡೋದಿಲ್ಲ ಅಂತ ಹೇಳಿ ಹಿಂಡಾಕ ಎಮ್ಗೋದಾಗ ಎಲ್ಲ ಜಾಪ್ರಾನು ಸರ್ಸ್ಬೋದ್ರಿ. ಇದಕ್ಕೇನು ಹೆಸರು ಕೊಟ್ರಿ ನೀವು? ಏನಿಲ್ರಿ ಹೆಸರು ಏನಿಲ್ರಿ. ಅವಕ್ಕೊಂದು ಅಂದ್ರೆ ಇದು ಬಿಳಿ ಎಮ್ಮಿ ಹಿಂಗೆ ಜಾಪ್ರಾ ಎಮ್ಮಿ ಹಿಂಗೆ ಒಂದೊಂದು ಹೆಸರು ಇಟ್ಟೋದ್ರಿ. ಅವ ಏನು ಹೆಸರು ಇದೆ? ಬರೋಬರ್. ಇದು ಭಾರಿ ಇರಲ್ಲ ಮತ್ತೆ 2 ವರ್ಷ ಒಳಗೆ ಬರೀ 3 ತಿಂಗಳ ಅಟ್ರ ಸ್ಟಾಪ್ ಐತ್ರಿ ಹಾಲು ತರದ. ಅಂದ್ರೆ ವರ್ಷದೊಳಗೆ 9 ತಿಂಗಳು ಅಂದ್ರೆ ಏನು ಸಾಮಾನ್ಯ ಆಗ್ಲಿಲ್ಲ. ಕಂಟಿನ್ಯೂ ಹಾಲ್ರಿ. ಮಾತ್ರ ಒಟ್ಟ 2 ಟೈಮ್ ಹಿಂಡುದ್ರಿ. ಯಾವಾಗ ಮಧ್ಯಾಹ್ನ ಹಿಂಡು, ಯಾವಾಗ ಬೇಕಾದ ಹಿಂಡು, ಕರ ಇಲ್ದ ಹಿಂತೈತ್ರಿ. ಒಟ್ಟ ಏನು ಒಟ್ಟ ಕಿರಿಕಿರಿ ಇಲ್ರಿ. ಇಂಥ ಎಮ್ಗಳು ಒಂದೊಂದು ಚಲೋ ಇದ್ದದ್ದು ಒಟ್ಟ ಕೊಡಂಗಿಲ್ರಿ. ಈಗ ಹೊಸವಾಗಿ ಮಾಡಾರ್ರಿ. ಸ್ವಲ್ಪ ರೊಕ್ಕ ಹೆಚ್ಚಾಗೋತ್ಕರ ಚಲೋ ಶಾಂತಿ ಇದ್ದದ್ದು ಎಮ್ರಿ. ಕಾಡಲ್ಲಿ ಎಮ್ಗಳು ಚಲೋ ಇದ್ದಾರ ಎಮ್ಗಳು ತೊಗೊಂಡ್ ಬಿಡುದ್ರ ಅವ್ನು. ಅವು ಹೆಂಗ ನಾವು ಗುರ್ತಾ ಹಿಡಿಬೇಕ್ರಿ ಅವ್ನು? ಈಗ ನೀವು ಹೇಳಿದ್ರಲ್ಲ ಈಗ ಆದ್ರೆ ನಂದು ಒಂದ ಪಾಯಿಂಟ್ ಹೇಳೋದಂದ್ರೆ ಏನಂದ್ರೆ ಸರ ಒಟ್ಟ ಸಂತ್ಯಾಗ ಹೋಗಿ ಎಮ್ಮಿ ತರ್ಲಂಗ್ರಿ. ಸಂತ್ಯಾಗ ಎಮ್ಮಿನ ತರ್ಲಂಗ್ರಿ. ಯಾವುದೇ ಎಮ್ಮೆ ಅಲ್ರಿ. ನಮ್ ಕಾಡಾಕತ್ತಿತ್ತು ಅಂದ್ರೆ ಭಾಳ ಕಾಡಾಕತ್ತಿತ್ತು ಅಂದ್ರೆ ಸಂತಿಗೆ ಹೋಗಿ ಮಾರಿ ಬರ್ತವ್ರಿ ನಾವು. ಈ ಎಮ್ಮಿನ ಚಲೋ ಹತ್ರ ಮಾರಂಗಿಲ್ರಿ ಅದನ್ನ. ಅಗ್ದಿ ನೀವು ಭಾಳ ಒಟ್ಟ ತಲಿಬ್ಯಾನಿ ಆಗಿತ್ತಂದ್ರೆ ಅಷ್ಟೇ ನೀವು ಸಂತಿಗೆ ಹೋಗಿ. ಅದೇನ್ರ ಪೂರಾ ಭಾಳ ಅಂದ್ರೆ ಭಾಳ ಟಾರ್ಚರ್. ಅದು ಏನ್ರ ಒಟ್ಟು ಹಿಂಡಾಕ ಹಾಲು ಹೆಚ್ಚಿರ್ಲಿಲ್ಲ ಅಂದ್ರ ಮತ್ತೆ ತರು ಬಿಡ್ಲಿಲ್ಲ ಅಂದ್ರೆ ಏನ್ರ ಸಮಸ್ಯೆ ಇದ್ರೆ ಅಟ್ಟ ಸಂತಿಗೆ ಹೋಗಿ ಮಾರಿ ಬರೋದು. ಬರೋಬರ್. ಈಗ ಚಲೋ ಐತೆ ನಮ್ ಒಳಗೆ ಕೊಟ್ಟು ಬಿಡ್ತೀವ್ರಿ. ನಿಲ್ಲಪ್ಪ ಯಪ್ಪಲ್ಲ ಬರೋಬರ್ರಿ. ಅಂದ್ರೆ ಈಗ ನಿಮ್ಮ ಪ್ರಕಾರ ಸಂತಿಯೊಳಗೆ ಇಂಥವು ಇದು ಮುರ್ರಾ ಅಥವಾ ಜಾಪ್ರಾ ಅಂತೇಳಿ ತೊಗೊಂಡ್ರೆ ಹೆಚ್ಚು ಕಡಿಮೆ ನಾವು ಸ್ವಲ್ಪ ಫೇಲ್ ಹಾಕಿವಿ ಅಂದಂಗೆ ರೀ? ಫೇಲ್ ಯಾವ ಹಂಗಿಂತ ಹೌದಿಲ್ರಿ? ಒಟ್ಟು ಏನು ನಿಮ್ಮಂಥವ್ರನ್ನ ಸ್ವಲ್ಪ ತಿಳಿದವ್ರನ್ನ ಬಾಜು ಇಟ್ಕೊಂಡ. ಮತ್ತು ಈಗ ನೀವು ಹರಿಯಾಣ ಮತ್ತು ಹರಿಯಾಣಕ್ಕೆ ಹೋಗಿಲ್ಲೇನ್ರಿ? ಹರಿಯಾಣಕ್ಕೆ 4-5 ಸಲ ಹೋಗಿವ್ರಿ. 4-5 ಸರಿ ಹೋಗ್ಯಾರ. ಈಗ ಗುಜರಾತ ಮತ್ತು ಅಲ್ಲಿ ಏನು ಡಿಫ್ರೆನ್ಸ್? ಗುಜರಾತಾಗ ದನ ಬೇರೆ ಸಿಗ್ತಾವ್ರಿ, ಹರಿಯಾಣದಾಗ ಬೇರೆ ರೀ. ಒಂದೇ ಥರ ಸಿಗಂಗಿಲ್ರಿ. ಹರಿಯಾಣದಾಗ ಮುರಾ ಸಿಗ್ತಾವ್ರಿ, ಗುಜರಾತಾಗ ರೀ ಜಾಪ್ರಾ ಸಿಗ್ತಾವ್ರಿ. ಜಾಪ್ರಾ ಮತ್ತು ಅಲ್ಲೇ ಬನ್ನಿ ಸಿಗ್ತಾವ್ರಿ. ಮತ್ತು ಗೀರ್ ಆಕಳ ಅಲ್ಲೆಲ್ಲ ಅವ ಗುಜರಾತಾಗ ಸಿಗ್ತಾವ್ರಿ.
ಈ ಗುಜರಾತ್ ಜಾಫ್ರಾಕ್ ಪ್ರಸಿದ್ಧ. ಮತ್ತೆ ಅದು ಒಂದೊಂದ್ ಕಡೆ ಒಂದೊಂದು ದನಗಳು ಅದಾವ್ರಿ. ಪಂಜಾಬ್ ಕಡೆ ಅವು ಒಂದು ಪಂಚಕಲ್ಯಾಣಿ ಅವು ಬರ್ತಾವ್ರಿ. ಆ ಕಡೆ ಎಲ್ಲಾ ಕಡೆ ಒಂದೊಂದ್ ಸೈಡ್ ಪಂಜಾಬ್ ಕಡೆ ಅವು ಸಿಗ್ತಾವ್ರಿ. ಒಂದೊಂದ್ ಕಡೆ ಮುರಾದಾಗ ಇದ್ರಾಗ ಹರಿಯಾಣದಾಗ ಮುರಾ ಹೆಚ್ಚು ಸಿಗ್ತಾವ್ರಿ. ಮತ್ ಗುಜರಾತಾಗ ಅಲ್ಲಿ ಒಂದು ಡಿಸ್ಟ್ರಿಕ್ಟ್ ಐತ್ರಿ, ಅಲ್ಲಿ ಬನ್ನಿ ಅಂತ ಸಿಗ್ತಾವ್ರಿ. ಈ ಪೂರಾ ಕೋಡ್ ಹಿಂಗಿರ್ತಾವ ನೋಡ್ರಿ, ಬನ್ನಿ ಇಲ್ಲಿ ನೋಡ್ರಿ ಹಿಂಗಿರುತ್ತೆ ನೋಡ್ರಿ ಬನ್ನಿ ರೀ. ಇದು ಬನ್ನಿ ಅನ್ನೋರಿ. ಬನ್ನಿ ಐತ್ರಿ ಬನ್ನಿ ರೀ. ಕಡ ಇದೆ ನಿಮಗೆ ಈ ಎಮ್ಮೆ ಅಪರೂಪಕ್ಕೆ ಸಿಕ್ಕಂಗ ಅಪರೂಪ ಸಿಕ್ಕಂಗನ ರೀ. ಇಂಥವ್ ಚಲೋ ಜಾತಿ ತಗೊಂಡ್ ಬಂದ್ಗುಣ ಅಲ್ಲಿ ಇದಕ್ಕ 90,000 ಕೊಟ್ಟು ತೊಗೊಂಬಂದಿದ್ರು ಇದನ್ನ. 8 ತಿಂಗಳು ಗಾಬ್ ಐತ್ರಿ ಅಂತ. ಅಲ್ಲಿ ನಮ್ಮ ಜೋಡಿ ದನದಾಗ ಭಾಳ ಏನಾದ್ರ ಮೌಲ ಅಂತ ಹೇಳಿದ್ರಲ್ಲ ನಿಮ್ಗೆ, ಅವ್ರದಾರ ಇದನ್ನ ಇದು ಹೈನ್ ಚಲೋ ಹೊಂಟೈತಿ ಪೈಲಾನ ಇದನ್ನ ಒಯ್ ಇದನ್ನ ಅವ್ ಮೈಕಟ್ ನೋಡಿ ಒಯ್ ಬೇಡ ಇದನ್ನ ತೊಗೊಂಡ್ ಒಯ್ ಅಂತಂದ್ರೆ ತೊಗೊಂಡ್ಬಂದು ಇಳದ 20 ದಿನಸ್ತಕ ಒಟ್ಟ 2 ಲೀಟರ್ ಹಾಲು ಹಿಂಡಾಕೈತ್ರಿ. 20 ದಿನ ಆಗೈತ್ರಿ ಇಳದ. ಒಟ್ಟ 2 ಲೀಟರ್ ಮುಂದೆ ಹಿಂಡ್ತಿರ್ಕಿಲ್ರಿ. 2 ಲೀಟರ್ ಹಿಂಡ್ಕೋತ 20 ದಿವಸ ಆಗ್ಬೇಕು. ಅದಕ್ಕೆ ಏನ್ ತಂದ್ ಹಾಕ್ಬೇಕಲ್ಲ, ನಾ ಹೊಸವಾಗಿ ಮಾಡತ್ತೀನಿ ಅನ್ನಲ್ರಿ, ಏನ್ ತಂದ್ ಹಾಕ್ಬೇಕು ಎಲ್ಲ ಹಾಕಿನ್ರಿ. ಹಾಕಿರು ಹಾಲು ಹಿಂಡ್ಲಿಲ್ರಿ. ಅದ ದಿನಕ್ಕೆ ಹಿಂದಾಡ್ಸಿ ನಮ್ಮ ಮನೆ ಏನದ 2 ಲೀಟರ್ ಹಿಂಡ್ರಿ ಸಾಕ, ಮನ್ಯಾಗ ದೊಡ್ಡ ದನ ಐತಿ ಇರ್ಲಿ ಬಿಡ ಅಂತ ಅಂದ್ಬಿಟ್ರಿ. ಇದನ್ನ ಹೋಗಿ ಮಾರ್ಕೊಂಡ್ ಬರ್ತೀನಿ ಹಂಗ ಹಿಂಗಂತ ಇನ್ನಿ ಮತ್ತೆ ಹೊಸವಾಗಿ ಮಾಡತನ ಮನ್ಯಾನಾರ 2 ನಮ್ಮ ಜವಾರಿ ಹಿಂಡ್ತಾವು ಇದೇನ್ ಹಿಂಡಾಕೈತಂತ ಹಿಂಗ ಒಂದ್ ಮನ್ಯಾಗ ಅಂದ್ರ ಹೊಸವಾಗಿ ಮಾಡತ್ತ. ಸಾಲಿ ಬಿಟ್ಟು ಬೇರೆ ಮಾಡತ್ತೀನ್ರಿ ಅವಾಗ ಹಿಂದ ಇದನ್ನ ಅಷ್ಟು ಹಿಂಡಾಕೈತ್ರಿ. 1 ತಿಂಗಳ ಒಳಗ ಹಾಲಿಗೆ ಬತ್ರ ಅದು ಹೊಳ್ಳೆ ಸ್ವಲ್ಪ ಬಂದ್ ಮಲ್ರಿ. ಇಲ್ಲ ಹೊಸಮೆಟ್ಟನ ಅಂತಲೇ ಹೆಚ್ಚು ಕಡಿಮೆ ಆಗ್ತಾ ಇಲ್ರಿ. ಇಳದ ಸ್ಟಾರ್ಟಿಂಗ್ ಒಂದೊಂದು ನಿಮ್ಗೋಡ್ರಿ 20 ದಿನ ಹೆಚ್ಚಾ ಕಡಿಮೆ 1 ತಿಂಗಳವರೆಗೆ ಹಾಲು ತಯಾರಾಗೋದಿಲ್ರಿ. ಒಂದೊಂದು ನಿಮ್ಗೋದ್ರಿ. ಇದು ಏಮ್ರಿ ಸದ್ಯ ಇಲ್ಲಿ ಇತ್ರಲೇದ ಇಲ್ಲಿ ಮಲಗೈತ್ರಿ ಅದ. ಈಗ ಇಳದ 20 ದಿನ ಆತ್ರಿ ಏಮ್ರಿ ಅದ. ಅದ್ರ ದಿನ ಹಾಲು ಸ್ಟಾರ್ಟ್ ಆಗಿಲ್ರಿ. ಏಮ್ ನೋಡ್ರಿ ರಗಡ ದೊಡ್ಡದೈತ್ರಿ. 2 ಲೀಟರ್ ಮುಂದೆ ಹಿಂಡಾತಿಲ್ರಿ. ಈಗ ಅದು 1 ಲೀಟರ್ ಈಗ ಎಷ್ಟು ಹಿಂಡದೈತ್ರ? ಈಗ ಒಂದು 3 ಲೀಟರ್ ತಗ ಬಂದೈತ್ರಿ. ಇಳದ ಎಷ್ಟು ದಿನ ಆತ್ರಿ ಇದ? ಬಿಡ್ರಿ ಪಾಪ ಮಕ್ಕಳು. ಈಗ ಇಳದ ಒಂದ್ ತಿಂಗಳ ಆತ್ರಿ ಅದ. 20 ದಿನ ಆತ್ರಿ ಅದ. 20 ದಿನ ನಿಮ್ಗೆ ವಿಶ್ವಾಸ ಐತ್ರಿ ಹೆಚ್ಚಾಗ್ತೈತಿ ಅಂತ ಹೇಳಿ? ಹೆಚ್ಚಾಕೈತಿ ಅಂತ ವಿಶ್ವಾಸ ಐತ್ರಿ. ತಂದದೈತ್ರಿ ಅದ. ಒಬ್ರ ಕಡೆ ತೊಗೊಂಬಂದಿದ್ರ ಅದನ್ರಿ. ಇನ್ನು ಏನೇನ್ ಆಕೈತಿ ನೋಡ್ಬೇಕ್ರಿ. 20 ದಿವಸ ಆತ್ರಿ ಇಳದ್ ಮಾತ್ರ. ಇನ್ನು ಹಾಲು ಹೊಡಿತು ಹಂಗ್ರಿ ಹೊಡಿತೈತ್ರಿ. ಏಮಿ ನೋಡ್ರಿ ಅದೊಂದು 4 ಹಿಂಡ್ಬಾರ್ದ್ರಿ ಅದ. ಹೌದ್ರಿ ನೋಡ್ರಲ್ಲ. ಬರೋಬರ್ರಿ. ಇದು ಮುರ ಏನ್ರಿ ಅಣ್ಣ? ಇದು ಮುರ ರೀ. ಆಮೇಲೆ ಇದ್ರಿ ಜಾಫ್ರಾ ಹೌದಿಲ್ರಿ? ಆಮೇಲೆ ಇದು ಜಾಫ್ರಾ ಅನ್ನರಲ್ಲ. ಇದು ಮತ್ತೆ ಇದೊಂದು ತಳಿ ಬೇರೆ ಐತ್ರಿ ಅಲ್ರಿ. ಇದು ಹೆಂಗೈತ್ರಲ್ಲ ಈಗ ಅಲ್ಲೊಂದು ದೊಡ್ಡದೈತ್ರಲ್ಲ, ಅದಕ್ಕೆ ಏನು ಡಿಫ್ರೆನ್ಸ್ ರೀ? ಇದೊಂಥರ ಬೇರೆ ರೀ. ಮತ್ತೆ ಇದೊಂಥರನೇ ಎಮ್ಮೆ ಬೇರೆ ಅದಾವ್ರಿ. ಹಿಂಗದ ಇದು ಹೆಂಗೈತಿಲ್ಲ ಸೇಮ್ ಹಿಂಗೆ ಹನಿ ಮೇಲೆ ಹಿಂಗೆ ಬೆಳಗಾರ ಹಿಂಗದಾರ ಒಂದು ತೊಡೆ ಎಮ್ಮೆಗಳು. ಇದು ಕಾಲಾಗ ಬೆಳಗೈತೇನ್ರಿ? ಇಲ್ಲ ಕಾಲಾಗಿಲ್ರಿ. ಕಾಲ ಇದು ಒಂದು ಕಾಲ ಅಟ್ಟ ಹಿಂಗಾಲ ದಂಡಿದ ಎಮ್ಮೆ ಇತ್ರಲ್ಲ ಒಂದು. ಇಲ್ಲ ಹಿಂಗಾಲ ಒಂದ ಕಾಲ ಐತ್ರಿ ಅದು ಬೆಳೆದ್ರಿ. ಇದು ಎಷ್ಟು ಕೊಡ್ತೈತ್ರಿ ಈಗ ಹಾಲು ನಿಮ್ಗೆ? ಇದು ಹೋಸೈತಿ ಫಸ್ಟ್ನೇ ಸಲ ಒಂದು 12 ಕೊಟ್ಟೈತ್ರಿ. 2 ಟೈಮ್ ಸೇರಿ 12 ಕೊಟ್ಟೈತ್ರಿ. ಈಗ ರೀ ಈ ಸಲ ನೋಡ್ಬೇಕ್ರಿ ನೆಟ್ ಕೊಡೋದಿನ ಇಳ್ಯಾಕ ಬಂದತ್ರಿ. ಹೌದಾ? ಇದು ಅಷ್ಟು ವಯಸ್ಸಿನಾಗ ಸಾಂದೈತೇನ್ರಿ ಮುರ? ಇಲ್ರಿ ಇದು ವಯಸ್ಸು ಜಾಸ್ತಿ ಐತ್ರಿ. ಇನ್ನು ಇಳಿದ 15 ಐತ್ರಿ ಅದು. ಇಲ್ಲೆಷ್ಟು ಬೇರೆ ಏನೋ ಕರುಗಳದಾವ? ಜಾಫ್ರಾದ್ದು ಏನ್ರಿ ಇವ? ಜಾಫ್ರಾದ್ದು ಅದಾವ ನೋಡ್ರಿ. 3 ಜಾಫ್ರಾನ ರೀ ಇವು? 3 ಜಾಫ್ರಾನ. ಈಗ ಮತ್ತೆ 3 ವರ್ಷ ಆತ್ರಲ್ಲ ಮುರ್ರ ಕರುಗಳ ಈ ವಯಸ್ಸಿನ ಕೊಟ್ಟೋದ್ರಿ ಅವನ್ನ ಕೊಟ್ಟದ್ರಿ ಮಾರ್ಯಾರಿ. ಇವು ಎಷ್ಟು ಒಂದು ವರ್ಷದ್ದು ಅದಾವ್ರಿ? ಇನ್ನೂ ವರ್ಷ ಆಗಿಲ್ರಿ ಕಮ್ಮ ಸರ್. ಇನ್ನೂ ಇಲ್ರಿ. ಕಾಲು ಬಿಡಿತ್ರ ಕರುಗಳು ನೋಡ್ರಲ್ಲ ಈಗ ತಿಳಿ ಹೆಂಗದಾರ. ಹೌದ್ರಿ. 3 ಜಾಫ್ರಾನ ಅಂದ್ರಿ. ಈ ಜಾಫ್ರಾ ಕರುಗಳು ಇಲ್ಲೇ ಸೈಡ್ನ್ಯಾಗ ಹುಟ್ಟಿ ತಯಾರಿಗಾರಲ್ಲ, ಇವ ಯಾವತ್ತೂ ಫೇಲ್ ಆಗೋದಿಲ್ರಿ. ಹಾಲು ಒಟ್ಟ ಫೇಲ್ ಆಗೋದಿಲ್ರಿ. ನಮ್ಮಲ್ಲಿ ಕರುಗಳು ಹುಟ್ಟಿ ತಯಾರಾಗಿದ್ದು ಅಂದ್ರೆ ಒಟ್ಟ ರೆಡಿ ಆಗೋದಿಲ್ರಿ, ಒಟ್ಟ ಫೇಲ್ ಆಗೋದಿಲ್ಲ. ಅವು ಈಗ ಅವರಲ್ಲಿ ಏನಿರ್ತಾವ್ರಿ, ಅವ್ರು ಒಟ್ಟ ಬೆಳಿಗ್ಗೆ ಅದನ್ನ ಮೇಯಕ್ಕೆ ಹೋದಂದ್ರೆ ರೀ ಸಂಜೆಗೆ ಬರ್ತಾವ್ರಿ, ಈ ಟೈಮ್ಗೆ ಬರ್ತಾವ್ರಿ. ಅವು ನಡಕ್ಕೆ ಯಾವ್ದು ಇದಾಗಿರ್ತೈತಿ ಯಾರಿಗೆ ಗೊತ್ತ. ಈಗ ನಾವು ಇಲ್ಲಿ ತೊಗೊಂಬಂದು ಹಿಂಗೆ ಕೈಡ್ದ ಹಗ್ಗ ಇಸ್ ಕೈಡ್ದಂದ್ರೆ ರೀ, ಈ ಊರಾನ ಹೊರಗೋ ತೊಗೊಂಬಂದು ಗುಳಿ ಬಿಟ್ಟಿರ್ತಲ್ಲ ಅವ್ನು ತೊಗೊಂಬಂದು ಕೈಡ್ರ ಅವ್ ಹೆಂಗೆ ಸೊರ್ಕತ್ತಲ್ಲ ಹಂಗೆ ಸೊರ್ಕೋತಾನ ಹೋಗ್ತಾರ. ಹಾಲು ಹಿಂಡೋದು ಇಲ್ರಿ, ಅವು ಹಾಳು ಬೇಗ ಸೊರ್ಕೋತಾನ ಹೋಗ್ತಾರ. ಅದಕ್ಕೆ ಅತ್ರೋಗನ ಸ್ವಲ್ಪ ನಾವು ಅಡ್ಡಾಡ್ಸ್ಕೋದು ನಿಟ್ಟ ಹೊರಗೆ ಬಿಡೋದು ಹಿಂಗಾಗಿದ್ರೆ ಜಾಫ್ರಾ ಮಾಡ್ಬೋದ್ರಿ. ಇಲ್ಲಿಲ್ಲಂದ್ರೆ ಮುರಾನ ಚಲೋ ರೀ. ಸೈಡ್ನಾಗ ಕಟ್ಟಿ ಮೇಯಿಸೋದಾದ್ರೆ ಮುರ ನೀವು ಇದು ಮಾಡೋದಿಲ್ಲ, ರೆಫರ್ ಮಾಡೋದು ಇಲ್ಲ. ಕಟ್ಟಿ ಮೇಯಿಸೋದಾದ್ರೆ ಮುರ್ರ ಬೆಸ್ಟ್. ಸ್ವಲ್ಪ ತಿರ್ಗಾಡಕ ಮತ್ತು ಅವಕ್ಕೆ ಈಸಾಡಕ ಎಲ್ಲ ಅನುಕೂಲ ಇದ್ರೆ ಜಾಫ್ರಾ ಬೆಸ್ಟ್. ಈಗ ಇವು ಇಲ್ಲಿ ಹುಟ್ಟಿಯಾವ್ರಿ, ಬಹುಶಃ ಇವಕ್ಕೇನು ಆ ಸಮಸ್ಯೆ ಆಗಕ್ಕಿಲ್ರಿ ಅಂದ್ರೂ ಏನು ಸಮಸ್ಯೆ ಆಗಂಗಿಲ್ಲ. ಹಿಂಡಾಕ ಚಲೋ ಹೊಣ್ತಾರ. ಬರೋಬರ್ರಿ. ಇದ್ರೊಳಗೆ ನೋಡ್ರೆ ನೀವು ಸ್ಟಾರ್ಟಿಂಗ್ ಮಾಡಿದ್ದಾಯ್ತು ರೀ
ಸ್ವಲ್ಪ ನಿಮಗೆ ಪ್ರೇರಣೆ ಸಿಕ್ಕಿದ್ದಾಯಿತು. ಆಮೇಲೆ ನೀವು ಸ್ಟಾರ್ಟಿಂಗ್ ಎಷ್ಟು ಎಮ್ಗಳಿಂದ ಸ್ಟಾರ್ಟ್ ಮಾಡಿರಿ, ಪ್ಲಸ್ ಈಗ ಎಷ್ಟು ಎಮ್ಗಳಿಗೆ ಇದ್ದೀರಿ, ಪ್ಲಸ್ ಅದಕ್ಕೆ ಸಾಮಾನ್ಯವಾಗಿ ಕಾಡ್ತಕ್ಕಂಥ ರೋಗಗಳು ಒಂದನ್ನು ಹೇಳಿದ್ರಿ. ಯಾವುದ್ರ ಏನಾದರೂ ರೋಗ? ಮಸ್ಟರ್ಡ್ ಅಂತೇಳಿ. ಮಸ್ಟರ್ಡ್ ಅಂತೇಳಿ. ಮತ್ತು ಇಳಿದಾಗ ಸ್ವಲ್ಪ ಒಂದೊಂದು ಎಮ್ಗೋದು ಹೆಂಗಂದ್ರೆ ಇದಿರ್ತೈತೆ ರೀ, ಮಾಸ್ ಬೀಳಲು ಇಂಥ ಒಟ್ಟು ಸ್ವಲ್ಪ ಕಾಡ್ತಿರ್ತಾರೆ. ಕಡೆ ಬರ್ರಿ ಎಮ್ಗಳ ಕಡೆ. ಹಾಂ ರೀ. ಒಂದೊಂದು ಎಮ್ಗೋಗಿ ಮಾಸ್ ಬೀಳಂಗಿಲ್ಲ ರೀ. ಹಾಂ ರೀ. ಆ ಮಾಸ್ ಬೀಳಲು ಎಮ್ಗಳು ಒಂದು ಸ್ವಲ್ಪ ಅವು ಹೊಳೆ ಅವು ಸ್ವಲ್ಪ ಹೈನಿಗೆ ಒಂದು ಸ್ವಲ್ಪ ಕಮ್ಮಿ ಹೊಣ್ತಾವೆ ರೀ. ಅದೆಲ್ಲ ಪೂರ ಕ್ಲಿಯರ್ ಆಗೋಮಟ್ಟ ಹಾಲು ಹಿಂಡಂಗಿಲ್ಲ ರೀ. ಹಿಂಡಬಾರ್ದು. ಹಿಂಡಂಗಿಲ್ಲ ರೀ ಅದು. ಹಿಂಡುದಾನೆ ಇಲ್ರಿ. ಹಾಂ, ಇಲ್ಲಿ ಸ್ವಲ್ಪ ಇದಾಗೈತೆ ನೋಡ್ರಿ. ಈಗ ಇಳಿದಾಗ ಮಾಸ್ ಬಿದ್ದಿಲ್ಲ ರೀ. ಈಗ ಅಟ ದಿನಕ್ಕೆ ರೀ ಹಿಂಗೆ ಹೊಲಸು ಬೀಳ್ತೈತೆ ರೀ ಅದು. ಹಾಂ ಹಾಂ ಹಾಂ. ಅದು ಹೊಲಸು ಕ್ಲಿಯರ್ ಆಗೋಮಟ್ಟ ಎಮ್ಗಳು ಹಿಂಡಂಗಿಲ್ಲ ರೀ. ಎಮ್ಗಳು ಇದಾಗೋದಿಲ್ಲ. ಹಾಂ, ಹಾಲು ಹಿಂಡೋದಿಲ್ಲ ರೀ ಹೆಚ್ಚು. ಹಿಂಡಾಕ ಹೋಗೋದಿಲ್ಲ. ಮತ್ತು ಇದಕ್ಕೇನು ಔಷಧತ್ತು ಇಲ್ರಿ ಮಾಸ್ ಕ್ಲಿಯರ್ ಆಗುವಂಥ? ಅದ್ರ ಒಳಗೆ ಗನ್ ಹಾಕಿ ಔಷಧಿ ಬಿಡ್ತಾರೆ. ಮತ್ತು ಅವು ಎಕ್ಸೋಪಾರ ಅವು ಇವು ಎಲ್ಲ ಔಷಧಿ ಹಾಕ್ಬೇಕ್ರಿ ಅವಕ್ಕೂ. ಅದ್ರ ಒಳಗೆ ಮಾಸ ರೆಡಿ ಆಗಿರ್ದಲ್ಲ ರೀ. ವಿಶೇಷ ಹೇಳ್ಬೇಕಂದ್ರೆ ಮಾಸ್ ರೆಡಿ ಆಗಿತ್ತು ಗಪ್ ಬಿದ್ದು ಹೋಗಿ ಬಿಡ್ತೈತಿ. ರೆಡಿ ಆಗಲಿಲ್ಲ ಅಂದ್ರೆ ಒಳಗೆ ಸ್ವಲ್ಪ ಬೀಳಾಕತ್ಬಿಡ್ತೈತಿ. ಕೈ ಹಾಕಿ ಡಾಕ್ಟ್ರುಗಳು ತೆಗಿತಾರೆ. ಅದು ಒಳಗೆ ರೆಡಿನೇ ಆಗಿರೋದಿಲ್ಲ. ಭಾಳ ಒಂದಿಷ್ಟು ಇರ್ತೈತೆ ರೀ. ಅವ್ರ ಮಾಸ್ ಅದು ಎಮ್ಮೆ ರೆಡಿ ಆಗಿತ್ತು ಅಂದ್ರೆ ಭಾಳ ಬರ್ತೈತಿ ರೀ. ಒಂದು ಬುಟ್ಟಿ ತುಂಬತೈತಿ ರೀ ಅದು. ಅಣ್ಣ ಇಲ್ಲಿ 2 ಕರ ಅದಾವ್ರಲ್ಲ, ಅದು ಜಾಫರಾದ ಕರ ಐತೆ ನೋಡ್ರಿ. ಈ ಜಾಫ್ರಾದ್ರಿ ಇದು? ಹಾಂ. ಹಾಂ. ಆದ್ರಿ ಅದು ಮುರ ಐತ್ರಿ. ಅದು ಮುರ ಆದ್ರಿ. ಅಲ್ಲಿ ಹರಿಯಾಣದ ಐತ್ರಿ. ಅದ ಎಷ್ಟು ದಿನದ ಐತ್ರಿ ಅದ? ಇದೊಂದು 20 ದಿನದ ಐತ್ರಿ. ಇದು ಎಮ್ಮಿದನ ಐತ್ರಿ. 20 ದಿನದ್ರಿ. ಇದ್ರಿ? ಅದು ಅಷ್ಟ ಐತ್ರಿ. ಅದು 20 ದಿನದ ಐತಿ. 20 ದಿನದ. ಹಾಂ ಹಾಂ, ಬರೋಬ್ಬರ. ಮತ್ತು ಇದ್ರ ಜೊತೆ ಒಂದು 2-3 ಆಕಳನು ಮಾಡ್ಯಾರಿ, ಹೌದಿಲ್ರಿ? ಹಾಂ, ಒಂದು 2 ಆಕಳ, ಒಂದು ಕಿಲಾರಿ ಆಕಳು ಐತಿ. ಮತ್ತು ಈಗ ಹೈನುಗಾರಿಕೆ ಉದ್ಯಮ ಯಾರೋ ಬೇರೆದವ್ರು ಸ್ಥಾಪಿಸ್ಬೇಕಂದ್ರೆ ನಿಮ್ಮಂಗೆ ಸ್ವಲ್ಪ ಧೈರ್ಯ ಮಾಡಿ ನಾನು ಶುರು ಮಾಡ್ಕೋಬೇಕನ್ನೋರಿಗೆ ಒಂಚೂರು ನೀವು ಎಮ್ಮಿ ತಳಿ ಹೆಂಗೆ ಆಯ್ಕೆ ಮಾಡ್ಕೋಬೇಕನ್ನೋದು ಸ್ವಲ್ಪ ಹೇಳ್ಕೊಡ್ತೀರಿ? ನಾನು ಹೇಳ್ಕೊಡ್ತೇನ್ರಲ್ಲ. ಅಂದ್ರೆ ಹೆಂಗೈತೆ ಅಂದ್ರೆ ರೀ, ಈಗ ಹೊಸವಾಗಿ ಮಾಡತ್ತಿರ್ತಾರಲ್ಲ, ಹಾಂ ರೀ, ಅವ್ರು ಸ್ಟಾರ್ಟಿಂಗ್ ಒಟ್ಟು ಮಾಡಬಾರ್ದು ರೀ. ಹಾಂ ರೀ. ಇಂಥ ಒಂದೊಂದು ಶೆಡ್ನ್ಯಾಗ ಬಂದ್ರಿ ಸ್ವಲ್ಪ ಒಂದು ಅವ್ರಂದ್ರೆ ಯಾರು ಬಿಡಂಗಿಲ್ಲ, ನಮ್ಮಂಗೆ ಯಾರು ಬಿಡಂಗಿಲ್ಲ ರೀ. ಅಂದ್ರೆ ನಮ್ಗೆಲ್ಲ ನಾವು ಅನುಭವಿಸಿದ್ರಲ್ಲ, ಎಲ್ಲ ನಾವು ರೈತರಲ್ರಿ. ಒಬ್ಬರು ಹಿಂಗೆ ಶೆಡ್ನ್ಯಾಗ ಒಳಗೆ ಬಿಡಂಗಿಲ್ಲ ರೀ. ಅಲ್ಲೇ ನಿಂತು ನೋಡ್ರಿ ಇಲ್ಲಿ ಹೋಗಿ ಬಿಡ್ರಿ ಅಂತಾರೆ. ನಾವು ಏನು ಮಾಡಿದ್ರು ಪಬ್ಲಿಕ್ ಬಿಟ್ಟಿದ್ರು ಭಾಳ. ಮತ್ತು ಇದ್ರೊಳಗ ದನ ಇಂಟ್ರೆಸ್ಟ್ ಇದ್ದಾರು ಬರ್ತಾರ್ರಿ, ಇಂಟ್ರೆಸ್ಟ್ ಇಲ್ದಾರು ಬರ್ತಾರೆ. ಸುಮ್ಮ ಆಲ್ತು ಪಾಲ್ತು ಬರೋದು, ಇದು ಎಟ್ ಹಿಂಡ್ತೈತಿ, ಮುಸ್ರಿ ಏನ್ ಹಾಕ್ತೀರಿ, ಏನ್ ಮಾಡ್ತೀರಿ, ಏನ್ ಹಾಕ್ತೀರಿ ಏನು ಕೇಳಂಗಿಲ್ಲ ರೀ. ಇದು ಎಷ್ಟು ಹಿಂಡ್ತೈತಿ, ಇದು ಎಷ್ಟು ಹಿಂಡ್ತೈತಿ ಕೇಳತ್ತ. ಹಾಲು ಕೇಳ್ತಲ್ಲ, ಹಂಗೆ ಕೇಳ್ಕೊಂಡು ನಮ್ಗೆ ಒಂದು ಸ್ವಲ್ಪ ಸಿಟ್ಟು ಬರ್ತೈತಿ ರೀ ಯಾರ್ಯಾವ್ದು. ಆದ್ರೆ ಏನ್ ಹಾಕ್ತೀರಿ, ತಿನ್ಸ ಏನ್ ಹಾಕ್ತೀರಿ ಕೇಳಂಗಿಲ್ಲ ರೀ. ಇದು ಎಷ್ಟು ಹಿಂಡ್ತಾವು ಅವು ಮಾಡೋ ಇಂಟ್ರೆಸ್ಟ್ ಇದ್ರೆ ಯಾರು ಹಿಂಗೆ ಕೇಳಂಗಿಲ್ಲ ರೀ. ಹಿಂಗೆ ಮಾಡಾರ್ದ್ರು ನಾವ್ರಿ ಅಂತ ಕೇಳ್ತಾರ ಒಬ್ಬೊಬ್ರಿ. ಇವ್ರು ಮಾಡಲ್ದಾರ ಬಂದ್ರೆ ಹಿಂಗೆ ಮಾಡ್ತಾರಲ್ಲ, ಅದಕ್ಕೆ ನಾವು ಒಟ್ಟು ನಿಮಗೂ ಅಷ್ಟು ಬೇಜಾರ, ಮತ್ತು ದನಗಳಿಗೂ ಒಂಥರ ಅವತ್ರ ಶಾಂತತೆ ಹಾಳು ಮಾಡಿದಂಗರ್ಲಿ, ಹೌದಿಲ್ರಿ? ಅವಕ್ಕೂ ರೆಸ್ಟ್ ಬೇಕಾ, ಪ್ಲಸ್ ತಿಂದಿದ್ದ ಜೀರ್ಣ ಆಗ್ತಿರ್ಬೇಕು, ಡಿಸ್ಟರ್ಬೆನ್ಸ್ ಇರಬಾರ್ದು. ಮತ್ತೇನಿಲ್ಲ, ನೀವು ಇಷ್ಟೆಲ್ಲ ಬಿಡ್ತಿರಲ್ಲ ಒಳಗಡೆ ಕೇಳಕ್ಕೂ ಆಯಿತು, ಮತ್ತೊಬ್ರಿಗೆ ನೀವು ಇಷ್ಟೆಲ್ಲನೂ ಫ್ರೀಯಾಗಿ ಮಾಹಿತಿ ಹೇಳ್ತಾರಲ್ಲ, ಅದು ದೊಡ್ಡ ಮನಸ್ಸು ನಿಮ್ದು. ಅಂದ್ರೆ ನಮ್ಮದು ಏನು ರೀ ಮಾಡಾರ ಸ್ಟಾರ್ಟಿಂಗ್ ಇಂಥ ನಮ್ಮಂಥ ಶೆಡ್ನ್ಯಾಗ ಬಂದ್ರಿ. ಹಾಂ ರೀ. ಯಾರೋ ಹುಡುಗರು ಇರಲಿ ಯಾರೇ ಇರಲಿ ಬ್ಯಾಟ್ ಒಮ್ಮೆ ದನ ತಂದು ಮಾಡೋಂಗಿಲ್ಲ ರೀ. ಇಲ್ಲಿ ನಮ್ಮಂತಲ್ಲಿ ಶೆಡ್ನ್ಯಾಗ ಬಂದ್ರಿ. ಹಾಂ ರೀ. ಒಂದು ಸ್ವಲ್ಪ ಒಂದು 15 ದಿವಸ ಅವ್ರಿಗೆ 2 ದಿವಸ ಹಾಕಿದ್ಲಿ ಅನುಕೂಲ ರೀ. 2 ದಿವಸ ಬಂದು ಮೇಲೆ ಮಾಹಿತಿ ತೊಗೊಂಡು ಇಲ್ಲಿ ಅವ್ರ ಹಿಂಡಾಕ್ ಕಲ್ತು ಹಿಂಗೆ ಮಾಡಿ ನಮ್ಮಲ್ಲಿ ಹುಡುಗರು ರೀ. ಒಂದು 7-8 ಮಂದಿ ಹುಡುಗರು ಬಂದಾರ ನಮ್ಮ ಕಡೆ ರೀ, ಕಲ್ಯಾಣ ಅಂತ ಹೇಳಿ. ಅವರು ಎಲ್ಲ ದನಗಳು ಮಾಡ್ಯಾರ. ಒಬ್ಬರು 8 ಎಮ್ಮಿ ಮಾಡ್ಯಾನ್ರಿ. ಒಬ್ಬ ಇಲ್ಲೇ ಶಿವಾಪುರ ಹುಡುಗ್ರಿ ಕೆಲಸ ಮಾಡ್ಕೋತಾನ ರೀ. ಅವು ಒಂದು 2 ಎಮ್ಮಿ ಓದಾರೆ. ಇಲ್ಲಿ ಕೆಲಸ ಒಂದು ತಿಂಗಳು ಮಾಡಿ ನಂತರ ದನ ತೊಗೊಂಬಂದು ಅವ್ನು ಹಿಂಡಾಕ್ ಬರಲ್ಲ ಅನ್ಸಕ್ಕಾರ ಇಲ್ಲಿ ಬಂದು ಕಲ್ಕೊಂಡ ಅದಕ್ಕೆ ಏನೇನು ಹಾಕ್ಬೇಕು ಏನೇನಿಲ್ಲ ಎಲ್ಲ ಕಲ್ತಾನ್ರಿ. ಇನ್ನು ಈ ವರ್ಷನಾಗ ಅವ ಒಂದು ದೊಡ್ಡದು ಫಾರ್ಮ್ ಮಾಡತಾನ ಹಾಕಿದ್ರಿ. ನಿಮ್ಮ ಶಿಷ್ಯ ರೀ? ಹಾಂ ರೀ. ಇನ್ನೊಬ್ಬ ಕಿತ್ತೂರು ಒಬ್ರು ಅದಾರೆ, ಅವರು ಆರ್ಮಿ, ಅವ್ರ ತಮ್ಮಾರ ಆರ್ಮಿ ಅದಾರೆ. ಅವ್ರ ಅಣ್ಣಗ ಒಂದು ದೊಡ್ಡ ಶೆಡ್ ಹಾಕೊಟ್ಟಾರೆ. ಅವರು ಭಾರಿ ಮನುಷ್ಯರು ಅದಾರ. ಮತ್ತೆ ದೊಡ್ಡದೊಂದು 40 ಎಮ್ಮಿಗೋದು ಅವರು ಶೆಡ್ ಬಡ್ದಾರೆ. ಇನ್ನು ಅವ್ರಿಗೂ ದನಗಳು ತರೋದೈತ್ರಿ. ಅಂದ್ರೆ ಈಗ ನೀವು ಅವರು ದೊಡ್ಡದೆಲ್ಲ ದೊಡ್ಡ ಇದನ್ನಿದ್ರಿ, ಅವರು ದೊಡ್ಡ ರೀಚ್ ಪಾಲ್ಟಿ ಐತಿ ಬಿಡ್ರಿ. ಅವ್ರು ಇಂತಲ್ಲಿ ಬಂದು ಒಂದು ವಾರ ಇದ್ರಿ, ಎಲ್ಲ ಅವರು ಮಾಹಿತಿ ತಿಳ್ಕೊಂಡ್ ಅದು ಇಳ್ದಾಗ ಏನ್ ಮಾಡ್ಬೇಕು, ಇಳಿದ್ಗುಂಡು ಏನ್ ಹಾಕ್ಬೇಕು ಅದನ್ನೆಲ್ಲ ಕಲ್ಕೊಂಡ್ ಹೋಗಿದಾರೆ. ಹೌದೇನ್ರಿ? ಈಗ ನೀವು ಡೆಲಿವರಿ ಆಗೋ ಟೈಮ್ನಾಗ ಏನು ಭಾಳ ತ್ರಾಸ ಮಾಡ್ಕೋತಾವೇನ್ರಿ? ಇಲ್ಲ, ಡೆಲಿವರಿ ಆಗೋ ಟೈಮ್ದಾಗ ಸ್ವಲ್ಪ ಅದ್ರ ಬಗ್ಗೆ ಒಂದು ಸ್ವಲ್ಪ ಕೇರ್ ಮಾಡ್ಬೇಕಾಕೈತ್ರಿ. ಅದ್ರ ತಲೆ ಇರ್ಬೇಕ್ರಿ. ಅಂದ್ರೆ ಒಂದೊಂದು ಟೈಮ್ ಬಡ್ನ ಇಳಿದಿರ್ತಾವ್ರಿ, ಕರ್ಗಳು ಹೋಗಿ ಬೇರೆ ದನಗಳ ಕಡೆ ಹೋದ್ರೆ ಹಾಯ್ತಾವ್ರಿ. ಇಳೋ ಟೈಮ್ದಾಗ ಒಂದು ಸ್ವಲ್ಪ ಅದ್ರ ತಲೆ ಇರ್ಬೇಕ್ರಿ. ಸ್ವಲ್ಪ ನೀವು ಅದ್ರ ಜೊತೆನೇ ಇರ್ಬೇಕ್ರಿ. ಅದು ನಿಮಗೆಲ್ಲ ಗೊತ್ತೈತ್ರಿ. ಹಾಂ ಬರೋಬ್ಬರ. ಮತ್ತು ರೀ ಇದ್ರೊಳಗೆ ಸ್ವಲ್ಪ ಒಳ್ಳೆ ತಳಿ ಹೆಂಗೆ ನಾವು ನೋಡಬೇಕು,
ಈಗ ನೀವು ಹೇಳಿದ್ರೆ ಸಂತ್ಯಾಗ ತೊಗೋಬಾರ್ದು ಅಂತೇಳಿ ಕೆಲವೊಬ್ರಿಗೆ ಅನಿವಾರ್ಯ ಆಗಿಬಿಡ್ತೈತ್ರಿ. ಅನಿವಾರ್ಯ ಇರ್ತೈತ್ರಿ, ಮಾರಕ್ ಬಂದಿರ್ತಾರೆ, ಹಂಗೂ ತೆಪ್ಪಿ ಸಿಗ್ತಾರಲ್ಲ. ಮತ್ತೆ ನೋಡ್ಬೇಕಾದದ್ದು ಏನೇನು ನೋಡ್ಬೇಕ್ರಿ? ಮಲ್ಯಾಗ ಸುದ್ದೈತೆ ನೋಡ್ಕೋಬೇಕ್ರಿ. 4 ಮಲ್ಲಿ ರೀ. 4 ಮಲ್ಲಿ ನೋಡಿ. ಇಲ್ಲೊಂದು ಮಲ್ಲಿ ತೋರಿಸ್ತೀರಿ ನಾನು, ಸಮ ಇರ್ಬೇಕೇನ್ರಿ? 4 ಮಲ್ಲಿ ಸಮ ಇರ್ಬೇಕ್ರಿ. ಸಮ ಅಂದ್ರೆ ಒಂದೊಂದು ಇರ್ತಾವ ಬಿಡ್ರಿ, ಮುಂದಿನ ಮಲ್ಲಿ ಉದ್ದ, ಹಿಂದಿನ ಮಲ್ಲಿ ಸಣ್ಣ ಇರ್ತಾವ, ಹಂಗೂ ಇರ್ತಾವ. ಅದೇನು ನಡೀತೈತ್ರಿ ಅದ. ಈ ಮಲ್ಲಿ ನೋಡ್ರಿ ಅದ ಆ ಸೈಡ್, ಆ ಮಲ್ಯಾಗ ಹಾಲು ಕಂಬರ್ತಾವ್ರಿ. ಪೂರಾ ಒಳಗೆ ಹೋಗಿತ್ರಿ ಅದು. ಅದ ಮಸ್ಟರ್ಡಾಗೆ ಬಂದೈತಿ. ಇದೊಂದು ಎಮ್ಮಿದ್ ನೋಡ್ರಿ. ಈ ಕಡೆ ಬರ್ರಿ ಸರ್, ಇಲ್ಲಿ ಐತಿ ನೋಡಿ ಬರ್ರಿ. ಈ ಮುಂದಿನ ಮಲ್ಲಿ ಐತ್ರಲ್ಲ ಅದ, ಈ ಮಲ್ಲಿ ಸೊಟ್ಟ ಐತ್ರಿ ಅದು. ಅದು ಮಸ್ಟರ್ಡ್ ರೀ. ಮಸ್ಟರ್ಡ್ ಆಗಿ ಮಲ್ಲಿ ಬಂದೈತಿ ನೋಡ್ರಿ. ಇದೆಲ್ಲ ಕೆಚ್ಚಲ ಇಲ್ರಿ, ಅದು ಸುಮ್ಮ ಒಳಗೆ ಹೋಗಿದ್ರಿ. ಈಗ ಅದ ಸಂಜೆ ಟೈಮ್ಗೆ ಹಾಲು ರೆಡಿ ಆತಂದ್ರ ರೀ, ಅದೆಲ್ಲ ಈಗ ಕೆಚ್ಚಲ ಇಲ್ಲೆಲ್ಲ ರಿಕ್ ಹಾಕೈತ್ರಿ. ಇದು ಇಷ್ಟ ಒಳಗೆ ಹೋಗ್ಬಿಡ್ತೈತ್ರಿ. ಉಳಿದಿದ್ದೆಲ್ಲ ಕೆಳಗೆ ಬರ್ತೈತಿ. ಅದು ಬಂದೈತ್ ಮಲ್ಲಿ ಅಲ್ಲೇ ಮ್ಯಾಲಗಡೆನೇ ಇರ್ತೈತಿ, ಎಂಡಿನ ಗತಿ ಮ್ಯಾಲ ಹೋಗ್ತೈತಿ. ಆಮೇಲೆ ಸ್ವಲ್ಪ ಹಲ್ಲಾಗ ಕಿವ್ಯಾಗ ಅಂತಾರಲ್ರಿ, ಅವನ್ನ ಹೆಂಗೆ ಪರೀಕ್ಷೆ ಮಾಡೋದ್ರಿ? ಹಲ್ಲು ಚೆಕ್ ಮಾಡ್ಬೇಕ್ರಿ, ಕಿವಿನೂ ಚೆಕ್ ಮಾಡ್ಬೇಕು. ಹಲ್ಲು ಏನು ಸಂಧಿ ಇರ್ಬೇಕ್ರೋ ಇರಬಾರ್ದ್ರು? ಕಿಂಡಿ ಅಂತೀವಲ್ರಿ ನಾವು. ನಡ್ಬಾರ್ ಕಿಂಡಿ ಇರ್ತಾರ, ಒಂದೊಂದು ಇರ್ತಾವ್ರಿ. ಹಂಗೇನು ಟೈಪ್ ಇರವ ವಿಶೇಷ ಹಂಗೇನು ನಡೀತೈತ್ರಿ. ಮತ್ತು ಕಿವಿ ಒಳಗೆ ಏನು ನೋಡ್ತಾರ್ರಿ? ಅದು ಕಿವಿ ಒಳಗೆ ಕಿವಿ ಹೊಡಿತಿರ್ತಾವ್ರಿ. ನಾವು ಹೆಂಗೆ ಮನುಷ್ಯರು ಕಿವಿ ಹೊಡಿತಿರ್ತಾರಲ್ಲ, ಹಂಗೆ ಕಿವಿನೂ ಹೊಡಿತಿರ್ತಾರ. ಹೊಡೆದಾರ ಹಿಂಗೆ ಸ್ವಲ್ಪ ಹೊಲಸು ಬೀಳ್ತಿರ್ತೈತಿ. ಅದು ನೋಡ್ಕೋಬೇಕ್ರಿ. ಅಂದ್ರೆ ಅವು ಹಂಗೆಲ್ಲ ಸಮಸ್ಯೆ ಇದ್ದು ಅಂದ್ರೆ ಹಿಂಡಾಕ ಸ್ವಲ್ಪ ಹಾಲಿ ಕಮ್ಮಿ ಹೊಣ್ತಾವ್ರಿ. ಹೌದೇನ್ರಿ? ಓಕೆ ರೀ. ಆ ಥರ ಅವು ಇಲ್ರಿ. ಈಗ ಇದೇನು ಗಿರ್ಕರ ರೀ? ಆ ಥರ ಹೌದ್ರಿ. ಅದು ಹಾಸು ಉಳ್ಯಾಕೈತ್ರಿ, ಅದು ಕೊಟ್ಬಿಟ್ಟು ರೀ. ಇದೇನು ಹೋರಿ ಐತ್ರ? ಹೆಣ್ಗರ ಐತ್ರಿ. ಹೆಣ್ಗರ. ಹೆಣ್ಗರ ಐತ್ರಲ್ಲ? ಹೆಣ್ಗರ. ಎಷ್ಟೊಂದು ವರ್ಷದ ಐತ್ರಿ? ಇಲ್ರಿ, 4 ತಿಂಗಳದ ಐತ್ರಿ ಅದು. 4 ತಿಂಗಳದ್ರಿ. ಅಂದ್ರೆ ಅದಕ್ಕೆ ಆ ಥರ ಒಂದು ಸ್ವಲ್ಪ ಹಿಂಡಾ ಕಿರಿಕಿರಿ ಮಾಡಲ್ಲ ರೀ, ಎಲ್ಲ ಹಾಲು ಅದಕ್ಕೆ ಬಿಟ್ಟು ರೀ. ಅದನ್ನೊಂದು ಸ್ವಲ್ಪ ಬೆಳೆಸಿದ್ರಿ, ಅದು ಹಾಸು ಉಳ್ಯಾಕೈತ್ರಿ, ಅದನ್ನ ಕೊಟ್ಟು ರೀ. ಹೌದೇನ್ರಿ? ಈಗ ಹೆಚ್ಚಪ್ಪ ಆಕಳ ಹಾಲು ಕುಡಿತೈತ್ರಿ. ಕುಡಿತೈತ್ರಿ? ಅದಕ್ಕೆ ಸಾಕಾಗ್ಬಿಟ್ಟು ಹಾಲು ಕುಡಿತೈತ್ರಿ ಅದಕ್ಕೆ. ಒಳ್ಳೇದು. ನಮ್ಗೆ ಇಲ್ಲಿ ತನಕ ಹೆಚ್ಚು ಕಡಿಮೆ ಅರ್ಧ ತಾಸುವರೆಗೆ ಟೈಮ್ ಕೊಟ್ರಿ ಸಾಹೇಬ್ರ. ಇನ್ನು ಲಾಸ್ಟ್ ಕೊನೆಯದಾಗಿ ಒಂದು ರೈತರ ಕನಕ ಅಥವಾ ಸ್ವರ್ಣ ಇಲ್ಲ ಬಂಗಾರ ಅನ್ಬೋದು, ಗೊಬ್ಬರ ಬಗ್ಗೆ ಒಂಚೂರು ಕೇಳ್ತಾನು. ಈಗ ನಿಮಗೆ ಒಂದು ವರ್ಷಕ್ಕೆ ಎಷ್ಟು ಗಾಡಿ ಗೊಬ್ಬರ ಸಿಗತೈತ್ರಿ ಈ ಎಲ್ಲ ದನಗಳಿಂದ? ವರ್ಷಕ್ಕೆ ಒಂದು 70 ಟ್ಯಾಕ್ಟರ್ ಡಬ್ಬಿಲಿ ಒಂದು 70 ಡಬ್ಬಿ ಗೊಬ್ಬರ ಹಾಕೈತ್ರಿ. 70 ಡಬ್ಬಿ? ಅದನ್ನೆಲ್ಲ ನೀವು ಸ್ವಂತಕ್ಕೆ ಬಳಸ್ಕೊತೀರೋ ಅಥವಾ ನಾವು ಸ್ವಲ್ಪ ನಮಗೂ ಒಂದು 20 ಡಬ್ಬಿ ಬೇಕಾಗ್ತೈತ್ರಿ ವರ್ಷಕ್ಕೆ. ಹಾಂ ರೀ. ಮತ್ತು ಇನ್ನು ಉಳ್ಕಿದ್ ಕೊಡ್ತೀವಿ, ಒಂದು 50 ಡಬ್ಬಿ ಕೊಡ್ತೀವಿ ವರ್ಷಕ್ಕೆ. 50 ಡಬ್ಬಿ ರೀ. ಈಗ ಡಬ್ಬಿಗೆ ಹೆಂಗೆ ಕೊಡ್ತೀರಿ ನೀವು? ಇಲ್ಲಿ 3,500 ರೂಪಾಯಿದಂಗೆ ಕೊಡ್ತೀವಿ ಒಂದು ಡಬ್ಬಿ ಟ್ಯಾಕ್ಟರ್ ಡಬ್ಬಿಲಿ ರೀ. 3,500 ಹೆಚ್ಚು ಕಡಿಮೆ. ಅದು ಒಂದು ವರ್ಷಕ್ಕೆ ನಿಮ್ಗೆ ಒಂದು ಯಾವುದಾದ್ರೂ ಒಂದು ಖರ್ಚು ದಾಟಿಸ್? ಒಂದು ಸ್ವಲ್ಪ ಮೇವು ಕೊಂಡು ತೊಂದಿರ್ತೀವಿ ಬೇಸಿಗೆ ಟೈಮ್ದಾಗ. ಕಣಿಕೆ ಬೈಲುಗಳ ಸೈಡ್ ಹೋಗಿ ಕಣಿಕೆ ತಂದಿರ್ತಾರಲ್ಲ, ಹಾಂ ರೀ, ಆ ಕಣಿಕೆದೆಲ್ಲ ಖರ್ಚು ಒಟ್ಟು ಎತ್ರ ಮೇಲೆ ದಾಡ್ತೈತ್ರಿ. ಅಂದ್ರೆ ಅವು ತಿಂದಿದ್ದು ಪ್ಲಸ್ ನಮಗೆ ಗೊಬ್ಬರ ಕೊಟ್ಟಿದ್ದು ಎರಡು ಈಕ್ವಲ್ ಬಿಡ್ರಿ. ಎರಡು ಖರ್ಚು ಏನು ಲೆಕ್ಕ ಹಾಕಲ್ಲ. ನಾವು ಎಷ್ಟೋ ಕಣಿಕೆ ಕೊಂಡು ತಂದ್ರು, ಹಸಿರು ಮೇವು ಆದ್ರೆ ಏನೋ ಕೊಂಡು ತಂದ್ರು ರೀ, ಸಗಣಿ ಗೊಬ್ಬರ ಮೇಲೆ ದಾಡ್ತಿರ್ತೈತಿ. ಅದ ಗೊಬ್ಬರದು ಪ್ಲಸ್ ಮೇವಿಂದು ಎರಡು ಬರೋಬ್ಬರ ಅಂದಂಗ್ರಿ, ಹೌದಿಲ್ರಿ? ಹೌದ. 2 ದನ ಇರಲಿ, ಇವತ್ತು 100 ದನ ಇರಲಿ, ಇಲ್ಲ ಒಂದು 20 ದನ ಇರಲಿ. ಮತ್ತು ಒಂಚೂರು ನೀರಿಂದಂತೆ ನಿಮಗೆ ಇಲ್ಲಿ ಹೆಂಗೆ ಅನುಕೂಲ ಮಾಡ್ಕೊಂಡಿರ? ಇಲ್ಲಿ ಬೋರಿಂದ ಏನೋ ಐತ್ರಿ, ನಿಮ್ಗೆ ಸ್ವಂತ ಬೋರ್ ಅಲ್ಲೇ ಟ್ಯಾಂಕಿಗೆ ಹೋಗಿ ಬೀಳ್ತೈತ್ರಿ. ಅಲ್ಲಿಂದ ಈಗ ನೀರು ಇದು ಬೆಳಗಿನ ಟೈಮ್ದಾಗ ರೀ 7 ಗಂಟೆಗೆ ಎಲ್ಲ ಮುಸ್ರಿ ಎಲ್ಲ ತಿಂದು 8:30 9 ಗಂಟೆಗೆ ನೀರು ಬಿಡ್ತಾರೆ. ನೀರು ಬಿಟ್ಟು ಅಂದ್ರೆ 3 ಗಂಟೆ ಮಾಡ ನೀರು ಇರ್ತೈತ್ರಿ. ಬರೋಬ್ಬರ. ಬರ್ರಿ ಹಂಗಾರೆ. ಅಂದ್ರೆ ಒಬ್ಬೊಬ್ರು ಒಂದೊಂದು ಥರ ಟೈಮಿಂಗ್ ಇಟ್ಕೊಂಡಿರ್ತಾರೆ. ನಮ್ಮ ಟೈಮಿಂಗ್ ಹೆಂಗೆ ಸೆಟ್ ಆಕೈತಿಲ್ಲ ಹಂಗೆ ನಾವು ಇಟ್ಕೊಂಡ್ರಿ. ನೀವು ಯಾವಾಗ ಇಟ್ಕೊಂಡ ಅಂದಿರನ ನೀರು ಕುಡಿಸೋದು? ಬೆಳಗ್ಗೆ ನಾವು 9 ಗಂಟೆಗೆ ನೀರು ಬಿಟ್ರೆ ಸಂಜೆ 3 ಗಂಟೆ ಮಾಡ ನೀರು ಇರ್ತೈತಿ ರೀ. ಸಂಜೆ 3 ಗಂಟೆ ತನಕ ಇಲ್ಲಿ ಇದ ದವನ್ಯಾಗ ಬಿಡ್ತಾರೆ? ಇದ ದವನ್ಯಾಗ ಒಂದು ಗಾದಿ ತುಂಬಿಸ್ಬಿಟ್ಟು ಅಂದ್ರೆ ರೀ ಒಂದು 4 ಒಳ್ಳೆ ನೀರು ಬಿಡ್ತೀವಿ ರೀ. ಅದ ಮತ್ತು ಸಾಯಂಕಾಲ 3 ಗಂಟೆಗೆ ತೆಗಿತೀವಿ. ಮೇವಿನ ವ್ಯವಸ್ಥೆ ಏನ್ರಿ ಇದು? ಇದು ಉನಾಮಿ ಸ್ಟಾಕ್ ಮಾಡ್ಕೊಂಡಿರ್ತೀವಿ ರೀ. ಹಾಂ ರೀ. ಇಲ್ಲೊಂದು ಸೈಲೇಜ್ ಮಾಡಿ ಒಂದು ಬ್ಯಾಗ್ ಇಟ್ಟಿದ್ರು ಮನೆ. ನೀವು ಸ್ವತಃ ಮಾಡ್ತೀರ? ಸ್ವತಃ ಮಾಡ್ತೀರಿ. ಎಷ್ಟು 1 ಟನ್ನಿಂದ ಏನ್ರಿ? 1 ಟನ್ನಿಂದ ರೀ. ಇಲ್ಲಿ ಒಣ ಕಣಿಕಿದ ಇದೆಲ್ಲ ಫುಲ್ ಒಟ್ಟಿರ್ತೀವಿ ರೀ, ತುಂಬಿರ್ತೈತೆ. ಅದು ಒಣ ಕಣಿಕಿದೆಲ್ಲ ಒಳಗ್ರಿ. ಇಷ್ಟಾದ್ರೆ ಒಂದು 6 ತಿಂಗಳು ಒಂದು ವರ್ಷ ಬರುತ್ತೆ? ಇಲ್ರಿ, ಇದು ಒಂದು 3 ತಿಂಗಳದ ಸ್ಟಾಕ್ ಇರ್ತೈತ್ರಿ. ಇಲ್ಲಿ ಮತ್ತೆ ಹೊರಗೆ ಬೇರೆ ಅಲ್ಲೊಂದು ಇಟ್ಬಿಡ್ದೆ. 3 ತಿಂಗಳು ಆಗತ್ತೆ ರೀ ಇದು? 3 ತಿಂಗಳು. ಇದು ಮತ್ತು ಅದು ಹಸರ ಇದು ಒಣದ ಎರಡು ಸೇರಿ ಮಿಕ್ಸ್ ಮಾಡಿ ಹಾಕ್ತೀವಿ. ಬರ್ರಿ ಹೊರಗೆ ಬರ್ರಿ ಸ್ನೇಹಿತರೆ. ತಾವಿಲ್ಲಿ ಕಾಣ್ಬೋದು ಬಸವಣ್ಣನ ಶೆಡ್ ಇದೆ. ಸುಮಾರು ಒಂದು ಎಲ್ಲ ಆಕಳು ಎಲ್ಲ ಹಿಡಿದು ಒಂದು 20-25 ದನ ನಿಂತಾವಲ್ರಿ? 25 ದನ. 105 ಫೂಟ್ ಉದ್ದ ಅಂದಿರಲ್ಲ? 135 ರೀ. 135 ಫೂಟ್ ಉದ್ದ ಇರ್ತಕ್ಕಂಥ ಶೆಡ್ ಇದೆ. ತೋಟದಾಗ ಹಾಕೊಂಡಾರ ಇಲ್ಲಿ.
ಅವು 18 ಎಮ್ಮಿಗಳು ದೊಡ್ಡವ ಅಂದ್ರೆ 13 6 ಜಾಫ್ರಾಬಾದಿ, ಇನ್ನು ಉಳಿದಂಥವು ಕಿಲಾರಿ ಆಕಳು ಮತ್ತು ಎಚ್ ಎಫ್ ಆಕಳು ಎಲ್ಲ ಸೇರಿ ಒಂದು ಸುಮಾರು ಒಂದು 20-25 ಆಕಳುಗಳು ಆರಾಮಾಗಿ ನಿಂತವ. ಮತ್ತು ಇಲ್ಲಿ ಅವರು ಗೊಬ್ಬರದ ಒಂದು ಕೊಟ್ಟಿಗೆ ಗೊಬ್ಬರವನ್ನು ಶೆಡ್ ಮುಂದೆ ತಮ್ಮ ಹೊಲದೊಳಗನ ಈ ಗೊಬ್ಬರ ಒಂದು ಸಂಗ್ರಹಣಾ ವ್ಯವಸ್ಥೆಯನ್ನು ಇಟ್ಕೊಂಡಾರ. ಅವರು ಹೇಳಿದ್ರ ಪ್ರಕಾರ ಒಂದು 60-70 ಡಬ್ಬಿ ಈ ಎಲ್ಲ ದನಗಳಿಂದ ಅವ್ರಿಗೆ ಸಿಗ್ತೈತೆ ಅಂತ. ಅವು ತಿಂದಿದ್ದು ಪ್ಲಸ್ ಈ ಗೊಬ್ಬರಕ್ಕೆ ಬರೋ ದುಡ್ಡು ಎರಡು ಬರೋಬ್ಬರ ಅಂತೇಳಿ ಅವ್ರು ಅಂತಾರೆ. ಅಂದ್ರೆ ಇಲ್ಲಿ ನಾವು ಹೈನುಗಾರಿಕೆಯನ್ನು ಆರಂಭ ಮಾಡ್ಬೇಕಂದ್ರೆ ಇದು ಒಂದು ವಿಷಯ ನಮ್ಮ ಲಕ್ಷ್ಯದೊಳಗೆ ಇರಲೇಬೇಕಾಕೈತಿ. ಏನಪ್ಪ ಭಾಳ ಖರ್ಚಾಕೈತಿ ಅಂದಾಗ ಒಂದಕ್ಕೊಂದು ಎಲ್ಲನೂ ಅಲ್ಲಿ ತಾಳ್ಮೇಳದ ರೀತಿಯೊಳಗೆ ಹೋಗ್ತಿರ್ತಾವೆ. ಓಕೆನಾ, ಇಲ್ಲಿ ತನಕ ನಮಗೊಂದು ಸುಮಾರು 35 ನಿಮಿಷ ಟೈಮ್ ಕೊಟ್ರಿ. ತಮಗೆ ಇದು ಶೆಡ್ ಇಂಥವ ಇನ್ನೂ ಒಂದು 10-12 ಆಗಲಿ, ಈಗ 18 ಏನದವ್ರಲ್ಲ ಅವು ನೂರಾರು ಸಂಖ್ಯೆಯೊಳಗೆ ನೀವು ನೂರಾರು ಸಂಖ್ಯೆಯೊಳಗೆ ಅವುಗಳನ್ನು ಇಟ್ಕೊಂಡು ಹೈನುಗಾರಿಕೆ ಉದ್ಯಮವನ್ನು ಇನ್ನೂ ದೊಡ್ಡ ಪ್ರಮಾಣದೊಳಗೆ ತಾವು ಮಾಡಿರಿ ಅಂತೇಳಿ ಆಶಿಸ್ತಾ, ಇದು ನಿಮ್ಮ ಶೆಡ್ಡಿಗೆ ಬರೋದಾರಿಲ್ಲನ? ಹಾಂ. ಇದು ಯಾವುದ್ರಿ? ಇದು ಮೇಲ್ಮಟ್ಟಿಯಿಂದ ಮೇಲ್ಮಟ್ಟಿ ಟು ಪರಕ್ನಟ್ಟಿ ಅಲ್ರಿ? ಹಾಂ ಹಾಂ ಹಾಂ. ಇಲ್ಲಿ ಯಾರು ವಿಸಿಟ್ ಮಾಡೋರು ತಮ್ಮ ಕಾಂಟ್ಯಾಕ್ಟ್ ನಂಬರ್ ಏನು ಕೊಡಕ್ಕೆ ಬಯಸ್ತಾರೋ ಇಲ್ಲೋನ? ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ಬೋದು ಸರ. ಮತ್ತು ಈಗ ಒಬ್ಬರ ಕೊಡ್ತೀನಿ ಸರ್, ಅದೇನಿಲ್ಲ, ಈಗ ಹಾಕ್ರಿ ಸರ್ ನಂಬರ್ ಏನೈತ್ರಿ. ಒಬ್ಬೊಬ್ಬರ ದನ ಮಾಡಾರ ಇಂಟ್ರೆಸ್ಟ್ ಇದ್ದಾರೆ ನಂಬರ್ ಇವತ್ತು ನೀವು ಒಬ್ಬರು ವಿಡಿಯೋ ಹಾಕಿರಿ, ಅವ್ರು ನಮ್ಮ ನಂಬರ್ ಕೇಳ್ತೀರಿ. ನಂಬರ್ ಅವ್ರ ಕಡೆ ಸಿಗೋತ್ರ ಅದು ಹಾಕಿದಾರೆ, ವಿಡಿಯೋದಾರ ಬೇರೆದಾರ ಹಾಕಿದಾರೆ. ನಮ್ಮ ನಂಬರ್ ಅವ್ರ ಕಡೆ ಇಲ್ಲ. ಒಬ್ಬರು ಭಾಳ ಹಚ್ಬೇಕು ಅನ್ನೋದು, ಫೋನ್ ಮಾತಾಡ್ಬೇಕು ಅನ್ನೋದು ಇಂಟ್ರೆಸ್ಟ್ ಇರ್ತೈತ್ರಿ ಸರ್. ಕೊಡೋನ್ರಿ ನಂಬರ್. ಆಯ್ತು ಸರ್. ಹಂಗಿದ್ರೆ ಸ್ನೇಹಿತರೆ, ಇನ್ನೊಂದು ನಿಮ್ಮಲ್ಲಿ ವಿನಂತಿ, ದಯವಿಟ್ಟು ಯಾರಿಗೆ ಪೂರ್ಣ ಆಸಕ್ತಿ ಐತ್ಲ ನಾ ಈ ಹೈನೋದ್ಯಮವನ್ನು ಇವ್ರ ರೀತಿ ಮಾಡಬೇಕು ಅನ್ನೋರು ಮಾತ್ರ ಇವ್ರಿಗೆ ಮಾಹಿತಿಗಾಗಿ ತಾವು ಕರೆ ಮಾಡಿರಿ. ಯಾಕಪ್ಪ ಅಂದ್ರೆ ಇವರ ಸ್ವತಃ ಎಲ್ಲನೂ ಮಾಡ್ತಾರೆ. ದನಗಳು ಉಸಾಬರಿ ಏನು ಮಾಡಬೇಕು ಮತ್ತು ಸಿಕ್ಕಾಪಟ್ಟಿ ಫೋನ್ ಆದ್ರೆ ಇವರ ಒಂದು ಅಂದ್ರೆ ನಂದು ವ್ಯಾಪಾರ ಮಾಡ್ಬೇಕಂತ ಆಗಿತ್ತು ಸರ. ನಾವು ನಿಮ್ಮಲ್ಲಿ ಮಾತಾಡ್ಬೋದಿತ್ರಿ. ನಾವು ಸ್ವಲ್ಪ ದಂಧೆಗೆ ಆಕೈತ್ರಲ್ಲ, ದಿನ ಮೇವು ಕಟ್ ಮಾಡ್ಬೇಕ್ರಿ, ಎಲ್ಲ ಕೆಲಸ ಇರತ್ತನಲ್ಲೇ ನಾವು ಅದ್ರಿ. ನೀವು ಒಬ್ರ ನಂತಲೇ ಸ್ವಲ್ಪ ನಿಮ್ಗೆ ಇದಕ್ಕೆ ಟೈಮ್ ಕೊಡಕ್ಕೆ ಕಷ್ಟ ಆಕೈತ್ರಿ. ಮತ್ತು ಸ್ನೇಹಿತರೆ, ಇವ್ರ ತಮ್ಮ ಸೆಡ್ ಒಳಗಿನ ಯಾವುದೇ ದನಗಳನ್ನು ಮಾರು ವಿಚಾರವನ್ನು ಹೊಂದಿಲ್ಲ. ಇಲ್ಲಿ ನಾನು ಕೇವಲ ಒಂದು ಹೈನೋದ್ಯಮವನ್ನು ಹೆಂಗೆ ಮಾಡ್ಯಾರ, ಯಾವ ರೀತಿ ಮಾಡ್ಯಾರ, ಮತ್ತು ಯಾವ ರೀತಿ ಸ್ಟಾರ್ಟ್ ಮಾಡಿದ್ರು, ಈಗ ಸದ್ಯ ಯಾವ ಪೊಸಿಷನ್ದೊಳಗದಾರ ಮತ್ತು ಮುಂದೆ ಭಾವಿ ವಿಚಾರಗಳು ಏನು ಅನ್ನೋದನ್ನು ಕೇಳೋದಕ್ಕೆ ಅವ್ರಿಗೆ ಒತ್ತಾಯ ಮಾಡಿ ಇದು ಒಂದು 35 ನಿಮಿಷ ನಾನು ಅವರನ್ನು ನನ್ನ ಜೊತೆ ಮಾತಾಡಲಿಕ್ಕೆ ಹಚ್ಚೀನಿ. ಬಸವನ ಎಲ್ಲರ ನಮ್ಮ ವೀಕ್ಷಕರ ಪರವಾಗಿ ನಿಮ್ಗೆ ಅನಂತ ಕೋಟಿ ವಂದನೆಗಳು. ಒಂದು ವೇಳೆ ಯಾರಾದರೂ ಮಾಹಿತಿಗಾಗಿ ನಿಮಗೆ ಕರೆ ಮಾಡಿದ್ರೆ ದಯವಿಟ್ಟು ಅವ್ರಿಗೊಂಚೂರು ಟೈಮ್ ಕೊಡ್ರಿ, ಅವ್ರಿಗೆ ಅಷ್ಟು ಮಾಹಿತಿ ಒದಗಿಸ್ರಿ. ಅಥವಾ ಯಾರಾದರೂ ಇಲ್ಲಿ ಕ್ಷೇತ್ರ ಭೇಟಿಗೇನ ಬಂದ್ರೆ ಒಂಚೂರು ಅವಕಾಶ ಅವ್ರಿಗೂ ಕೊಡ್ರಿ. ಯಾಕಂದ್ರೆ ಅವರು ನಿಮ್ಮಂಗೆ ಏನೋ ಒಂದು ಕನಸು ಏನೋ ಹೊತ್ತವ್ರೆ, ನೀವು ಒಂಚೂರು ಅವ್ರಿಗೆ ಬೆನ್ನು ತಟ್ಟಬೇಕಾಕೈತಿ. ಮತ್ತೊಮ್ಮೆ ನಿಮಗೆ ನಮಸ್ಕಾರ ಹೇಳ್ತಾ ಈ ಎಪಿಸೋಡ್ಗೆ ಅಂತ ಹೇಳ್ತೀನಿ. ಕೊನೆಯದಾಗಿ ತಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಹೇಳ್ರಿ ಬಸ್. ನಂಬರ್ ಫೋನ್ ನಂಬರ್ ಹೇಳಿದೆ 7676118124. ನನ್ನ ನಂಬರ್ ಇದೆ ರೀ. ಹಾಂ ರೀ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ರೀ.